ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸತೀಶ್ ದೇವಾಡಿಗ, ಎಕನಾಮಿಕ್ಸ್ ಲೆಕ್ಚರರ್, JMJ ಕಾಲೇಜ್ ಸಿರ್ಸಿ. ತಮಗೆಲ್ಲರಿಗೂ ಅರ್ಥಶಾಸ್ತ್ರದ 2ನೇ ಅವಧಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ ಮೈ ಅರ್ಲಿಯರ್ ಸೆಷನ್ we discussed about poverty. What do you mean by poverty? How to identify the poor? What is poverty line? And the distribution of poverty among the different states. Many more. ಅಲ್ವಾ? ಪವರ್ಟಿ ಬಗ್ಗೆ ನಾವು ಹಲವಾರು ವಿಷಯಗಳನ್ನು ಮೊದಲನೇ ಸೆಷನಲ್ಲಿ ನೋಡಿದ್ದೇವೆ. ಈಗ ಒಂದು ಕ್ವಶನ್ ನಮಗೆ ರೈಸ್ ಆಗ್ತದೆ, ಬಡತನಕ್ಕೆ ಕಾರಣ ಏನು ಅಂತ. ಏನು ಕಾರಣ ಇದೆ ಬಡತನಕ್ಕೆ? ಈ ಕಾರಣಗಳಲ್ಲಿ ಹುಡುಕ್ತಾ ಹೋದರೆ ಮೊದಲಿಗೆ ಒಂದು ನಮಗೆ ಸಿಗುವಂಥದ್ದು ಇಟ್ ಇಸ್ ಅ ವಿಷಿಯಸ್ ಸರ್ಕಲ್ ಅಂತ ಹೇಳಿ ಕರಿತೇವೆ. ಬಡತನದ ವಿಷವೃತ್ತ ಅಂತ ಹೇಳಿ ಕರಿತೇವೆ ಅದನ್ನು. ಬಡತನದ ವಿಷವೃತ್ತ ಅಂದ್ರೇನು? ವಿಷವೃತ್ತ ಅಂದ್ರೇನು? ಯಾವುದಾದ್ರೂ ಒಂದು ಸಮಸ್ಯೆಗೆ ಕಾರಣವೂ ಅದೇ, ಪರಿಣಾಮವೂ ಅದೇ ಆಗಿದ್ರೆ ಅದನ್ನು ವಿಷವೃತ್ತ ಅಂತ ಹೇಳಿ ಕರಿತೇವೆ. ಕಾಸ್ ಆ್ಯಂಡ್ ಇಫೆಕ್ಟ್ ಆರ್ ದ ಸೇಮ್. ಬಡತನದಲ್ಲೂ ಹಾಗೆ, ಬಡತನಕ್ಕೆ ಬಡತನನೇ ಕಾರಣ, ಅದರ ಪರಿಣಾಮನೂ ಬಡತನ. ನೋಡಿ, ಫಾರ್ ಎಕ್ಸಾಂಪಲ್, ಬಡತನ ಇರೋದ್ರಿಂದ ಆ ವ್ಯಕ್ತಿಗೆ ಮೂಲಭೂತವಾಗಿ ಶಿಕ್ಷಣ ಸಿಗೋದಿಲ್ಲ ಅಲ್ವಾ? ಮೂಲಭೂತವಾಗಿ ಶಿಕ್ಷಣ ಇಲ್ಲ ಅಂತಂದರೆ ಅವನಿಗೆ ಕೆಲಸ ಮಾಡಲಿಕ್ಕೆ ಬೇಕಾದಂಥ ವೃತ್ತಿಗಳಿಗೆ ಬೇಕಾದಂತಹ ಕೌಶಲ್ಯಗಳಿರೋದಿಲ್ಲ. ಕೌಶಲ್ಯಗಳು ಇಲ್ಲ ಅಂತಂದರೆ ಅವನಿಗೆ ಆರ್ಥಿಕ ಅವಕಾಶಗಳು ಇರೋದಿಲ್ಲ, ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ. ಉದ್ಯೋಗ ಅವಕಾಶಗಳು ಇಲ್ಲ ಅಂತಂದರೆ ಅವನ ಹತ್ರ ಆದಾಯ ಇರೋದಿಲ್ಲ. ಆದಾಯ ಇಲ್ಲ ಅಂತಂದರೆ ಅವನ ಅನುಭವ ಕಡಿಮೆ ಇರ್ತದೆ. ಅನುಭವ ಕಡಿಮೆ ಅಂದರೆ ಅರ್ಥ ಮತ್ತೆ ಬಡತನನೇ. ಅಂದರೆ ಈ ಬಡತನದ ವಿಷವೃತ್ತವನ್ನು ಬ್ರೇಕ್ ಮಾಡಬೇಕಾಗಿದೆ ನಾವು ಅಲ್ವಾ? ಈಗ ಬಡತನಕ್ಕೆ ಕೆಲವೊಂದು ಕಾರಣಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಆ ಕಾರಣಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಪ್ರಶ್ನೆನ ಹೆಚ್ಚು ಕಡಿಮೆ ನೀವು 6ನೇ ಕ್ಲಾಸಿಂದ ಪ್ರತಿ ತರಗತಿಯಲ್ಲೂ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀತಾ ಬಂದಿದ್ದೀರಿ. ಅದು ಹೆಚ್ಚಾಗಿ ನಿಮಗೆ ಗೊತ್ತಿದ್ದೇ ಇರ್ತದೆ. ಆದರೂ ಸಹ ಕೆಲವೊಂದು ಮಹತ್ವದ ಕಾರಣಗಳನ್ನು ನಾವಿಲ್ಲಿ ನೋಡೋಣ. ಬಡತನಕ್ಕೆ ಪ್ರಮುಖ ಕಾರಣಗಳಲ್ಲಿ ಮೊದಲನೇದಾಗಿ ಬ್ರಿಟಿಷ್ ಆಡಳಿತದಲ್ಲಿ ಆದಂತಹ ಶೋಷಣೆ. ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಆದಂತಹ ಶೋಷಣೆ. ನಮಗೆ ಗೊತ್ತೇ ಇದೆ, ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಭಾರತವನ್ನು ಕೊಳ್ಳೆ ಹೊಡೆಯಲಾಯಿತು ಅಂತ. ಹೇಗೆ ಕೊಳ್ಳೆ ಹೊಡೆದ್ರು? ಬ್ರಿಟಿಷರು ಭಾರತವನ್ನು ರಾತ್ರಿ ಕಳ್ಳಕಾಕರ ರೀತಿ ಬಂದು ಕೊಳ್ಳೆ ಹೊಡಿಲಿಲ್ಲ, ಅವರು ವ್ಯಾಪಾರದ ಮೂಲಕ ಕೊಳ್ಳೆಯನ್ನು ಹೊಡೆದ್ರು. ನಾವು ಮೊದಲನೇ ಚಾಪ್ಟರಲ್ಲಿ ಓದಿದ್ದೇವೆ, ಬ್ರಿಟಿಷರು ಭಾರತದ ಕಚ್ಚಾ ವಸ್ತುಗಳನ್ನು ಲಂಡನ್ಗೆ ಒಯ್ದು ಆ ಕಚ್ಚಾ ವಸ್ತುಗಳಿಂದ ಅಲ್ಲಿ ಸಿದ್ಧ ವಸ್ತುಗಳನ್ನು ತಯಾರಿಸಿ ವಾಪಸ್ ಅದನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. 10 ರೂಪಾಯಿಯ ಕಚ್ಚಾ ವಸ್ತುಗಳನ್ನು, ಅಂದರೆ ಒಂದು ರೈತ ಭಾರತದಲ್ಲಿ ಹತ್ತಿಯನ್ನು ಬೆಳೆಸ್ತಾ ಇದ್ದಾನೆ ಅಂತಂದರೆ 10 ರೂಪಾಯಿಗೆ ಆ ಹತ್ತಿಯನ್ನು ಖರೀದಿ ಮಾಡ್ತಾರೆ. ಆ ಹತ್ತಿಯನ್ನು ಲಂಡನ್ಗೆ ಕಳಿಸ್ತಾರೆ. ಅಲ್ಲಿ ಆ ಹತ್ತಿ ಬಟ್ಟೆಯಾಗಿ ಅದರ ನಂತರ ಶರ್ಟ್ ಆಗಿ ಬದಲಾಗ್ತದೆ, ಅಂದರೆ ಸಿದ್ಧ ವಸ್ತುವಾಗಿ ಬದಲಾಗ್ತದೆ. ಆ ಬದಲಾದ ಸಿದ್ಧ ವಸ್ತುವನ್ನು ಭಾರತದ ಮಾರುಕಟ್ಟೆಯಲ್ಲಿ ತಂದು 50 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ 10 ಅಥವಾ 50 ರೂಪಾಯಿ ಅನ್ನುವಂಥದ್ದು ನಮಗೆ ಮುಖ್ಯ ಅಲ್ಲ, ಯಾವ ಪ್ರಮಾಣದಲ್ಲಿ ನಮಗೆ ಇಲ್ಲಿ ಶೋಷಣೆ ಆಗಿದೆಯೋ ಅದಕ್ಕೊಂದು ಸಣ್ಣ ಎಕ್ಸಾಂಪಲನ್ನು ನಾವು ಕೊಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಬ್ರಿಟಿಷರು ಏನು ಮಾಡಿದ್ರು, 10 ರೂಪಾಯಿಯನ್ನು ತೊಗೊಂಡ್ರು. 10 ರೂಪಾಯಿಗೆ ಹತ್ತಿಯನ್ನು ನಮ್ಮಿಂದ ಖರೀದಿ ಮಾಡ್ರು. ಅಂದರೆ ಆ 10 ರೂಪಾಯಿ ನಮಗೆ ಬಂತು, ಆದರೆ ಅದೇ ಹತ್ತಿಯಿಂದ ಅವರು ಸಿದ್ಧ ವಸ್ತುವನ್ನು ರೆಡಿ ಮಾಡಿ ನಮ್ಮಿಂದ 50 ರೂಪಾಯಿಯನ್ನು ದೋಚಿದ್ರು. ಬ್ರಿಟಿಷರಿಗೆ ಹೋಯ್ತು 50 ರೂಪಾಯಿ ಹಣ, ಅವರು ತಮ್ಮ ದೇಶಕ್ಕೆ ಅದನ್ನು ಲಾಭವಾಗಿ ಕೊಡ್ತಾ ಇದ್ದಾರೆ. ಭಾರತದ ಆರ್ಥಿಕತೆಯಲ್ಲಿ ಉಳಿಲಿಲ್ಲ ಹಣ. ಅಂದರೆ ನಮ್ಮ ದೇಶದ ಸಂಪತ್ತು, ನಮ್ಮ ಆರ್ಥಿಕತೆ ಏನು ಸಂಪತ್ತೇನಿತ್ತು ವಿದೇಶಗಳಿಗೆ ಈ ರೀತಿ ವ್ಯಾಪಾರದ ಹೆಸರಿನಲ್ಲಿ ಹರಿದು ಹೋಯಿತು ಅಂತ ಹೇಳ್ತೇವೆ, ಬಸಿದು ಹೋಯಿತು. ನಮ್ಮ ಸಂಪತ್ತು ವಿದೇಶಗಳಿಗೆ ಹರಿದು ಹೋಯಿತು ಅಂತ ನಾವಲ್ಲಿ ಓದ್ತೇವೆ ಫಸ್ಟ್ ಚಾಪ್ಟ್ರಲ್ಲಿ ಅಲ್ವಾ? ಅಂದರೆ ಇದು ಅಷ್ಟೇ ಅಲ್ಲದೆ ಬ್ರಿಟಿಷರು ಹಲವಾರು ರೀತಿಯಲ್ಲಿ ಭಾರತವನ್ನು ಶೋಷಣೆ ಮಾಡಿದರು. ನೋಡಿ, ಜಮೀನ್ದಾರರನ್ನು ನೇಮಕ ಮಾಡ್ತಾಯಿದ್ರು. ಜಮೀನ್ದಾರರು ತೆರಿಗೆಗಳನ್ನು ವಸೂಲಿ ಮಾಡಬೇಕಿತ್ತು. ತೆರಿಗೆ ದರ ಸಹ ಹೆಚ್ಚಾಗಿತ್ತು. ಜಮೀನ್ದಾರರು ತೆರಿಗೆಯನ್ನು ವಸೂಲಿ ಮಾಡಲಿಲ್ಲ ಅಂದರೆ ತಮ್ಮ ಜಮೀನ್ದಾರರ ಪದವಿಯನ್ನೇ ಅವರು ಕಳ್ಕೊಳ್ಳುವಂಥ ಭಯವೂ ಸಹ ಅವರಿಗೆ ಇತ್ತು. ಹೌದಾ? ಇಲ್ಲಿ ತೆರಿಗೆಯ ಭಾರದಿಂದ ಎಷ್ಟೋ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಲ್ವಾ? ಆಗ ಇಲ್ಲಿ ಭಾರತದ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಏನಾಗ್ತಾ ಹೋಯಿತು? ಹೆಚ್ಚಾಗ್ತಾ ಹೋಯಿತು. ಜಮೀನ್ದಾರರು ಟ್ಯಾಕ್ಸನ್ನು ವಸೂಲಿ ಮಾಡ್ತಾ ಅವರು ಜಮೀನ್ದಾರರಾಗೇ ಉಳಿದ್ರು. ಬಡವರು ಟ್ಯಾಕ್ಸನ್ನು ಕಟ್ತಾ ಅವರು ಬಡವರಾಗೇ ಉಳಿದ್ರು.
ಅದ್ರ ಜೊತೆಗೆ ಬ್ರಿಟಿಷರು ಇನ್ನೊಂದು ಕೆಲಸ ಮಾಡಿದ್ರು ಅಂದರೆ ಭಾರತದಲ್ಲಿ ಇರುವಂತಹ ಹೆಚ್ಚಿನ ಸಾಂಬಾರ್ ಪದಾರ್ಥಗಳ ಜೊತೆಗೆ ಆಹಾರ ಪದಾರ್ಥಗಳನ್ನು ಸಹ ರಫ್ತು ಮಾಡ್ತಾ ಹೋದರು. ಈ ರಫ್ತು ಮಾಡಿದ್ರಿಂದ ಭಾರತದ ಮಾರುಕಟ್ಟೆಯಲ್ಲಿ ಆಹಾರಕ್ಕೆ ಸರಕುಗಳಿಗೆ ಕೊರತೆ ಉಂಟಾಯಿತು. ಇದರಿಂದ ಹಸಿವಿನಿಂದ ಹಲವಾರು ಜನ ಸತ್ರು. ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಾವು ಇವತ್ತು ಅನುಭವಿಸ್ತಾ ಇರುವಂತಹ ಬಡತನ ಅನ್ನುವಂತಹ ಪರಿಸ್ಥಿತಿಗೆ ಮುಖ್ಯ ಕಾರಣನೇ ನಮಗೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಆದಂತಹ ಶೋಷಣೆ ಅಂತ ಹೇಳ್ತೇವೆ. ನಾವು ನೋಡಿ ಮೊದಲಿಂದನೂ ಶ್ರೀಮಂತರೇ. ಭಾರತ ಶ್ರೀಮಂತ ದೇಶ, ಯಾವತ್ತೂ ಬಡ ದೇಶ ಆಗಿರಲಿಲ್ಲ. ನೋಡಿ ಮಹಮ್ಮದ್ ಗಜ್ನಿ ಆಗಿರ್ಬೋದು, ಮಹಮ್ಮದ್ ಗೋರಿ ಆಗಿರ್ಬೋದು, ಅಫ್ಘಾನಿಸ್ತಾನದ ಮೂಲಕ ಏನು ದಾಳಿ ಮಾಡಿದ್ರು, ಯಾರೂ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಥವಾ ಇಲ್ಲಿ ಬಂದು ಆಡಳಿತ ನಡೆಸಬೇಕು ಅನ್ನೋ ವಿಚಾರದಿಂದ ಬರಲಿಲ್ಲ. ಬಂದರೆ ಫಸ್ಟ್ ಹೋಗ್ತಾ ಇರೋದೇ ಖಜಾನೆಯನ್ನು ಹೊಡಿತಾ ಇದ್ರು, ದೇವಸ್ಥಾನಗಳನ್ನು ಹೊಡಿತಾ ಇದ್ರು ಅಲ್ಲಿರುವಂಥ ಖಜಾನೆಗೋಸ್ಕರ ಅಲ್ವಾ. ಅಂದರೆ ಭಾರತಕ್ಕೆ ಬ್ರಿಟಿಷರು ಬಂದಿರೋದು ಸಹ ಯಾಕೆ ಭಾರತದಿಂದ ಏನಾದರೂ ತೊಗೊಂಡು ಹೋಗ್ಲಿಕ್ಕೆ ಹೊರತು ಭಾರತಕ್ಕೇನೋ ಕೊಟ್ಟು ಹೋಗ್ಲಿಕ್ಕೆ ಬಂದಿರಲಿಲ್ಲ. ಹಾಗಾಗಿ ನಮಗೆ ಬ್ರಿಟಿಷ್ ಆಡಳಿತದಲ್ಲಿ ನಮ್ಮ ಸಂಪತ್ತನ್ನು ಏನು ದೋಚಿದ್ರು ಆ ಸಂಪತ್ತೇನಾದರೂ ನಮಗೆ ಇದ್ದಿದ್ದರೆ ಈ ರೀತಿಯಾದಂತಹ ಈ ಪ್ರಮಾಣದಲ್ಲಿ ನಮ್ಮ ಬಡತನ ಇರ್ತಾ ಇರಲಿಲ್ಲ. ಇವತ್ತು ಅಸ್ತಿತ್ವದಲ್ಲಿರುವ ಬಡತನಕ್ಕೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಆದಂತಹ ಶೋಷಣೆಯೂ ಒಂದು ಕಾರಣ ಅಂತ ಹೇಳ್ಕೊಂಡು ನಾವಿಲ್ಲಿ ಹೇಳ್ಬೋದು. ಇನ್ನೊಂದು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಅನದರ್ ಕಾಸ್, ಸಂಪತ್ತಿನ ಅಸಮಾನ ಹಂಚಿಕೆ ಅಂತೇಳಿ ಕರಿತೇವೆ. ಸಂಪತ್ತು ನಮ್ಮ ದೇಶದಲ್ಲಿ ಎಲ್ಲರಾದರೂ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಈ ಸಂಪತ್ತನ್ನುವಂಥದ್ದು ಕೆಲವೇ ವರ್ಗದವರ ಹತ್ರ ಕೇಂದ್ರೀಕೃತವಾಗಿದೆ. ಇದರಿಂದ ಏನಾಗ್ತಾ ಇದೆ, ಬಡವರಾಗ್ತಾ ಹೋಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಯಾರ ಹತ್ರ ಸಂಪತ್ತಿದೆಯೋ, ಹಣ ಇದೆಯೋ, ಅವರು ಹೂಡಿಕೆಯನ್ನು ಮಾಡ್ತಾರೆ, ಲಾಭವನ್ನು ಗಳಿತಾರೆ, ಮತ್ತಷ್ಟು ಹಣವನ್ನು ಗಳಿಸ್ತಾರೆ. ಆದರೆ ಇಲ್ಲಿ ಕೆಲವೊಂದು ಬಡ ವರ್ಗ ಏನಿದೆ ಅವ್ರ ಹತ್ರ ಆದಾಯ ಕಡಿಮೆ ಇರ್ತದೆ. ಆದಾಯ ಕಡಿಮೆ ಇರೋದ್ರಿಂದ ಅವರ ಅನುಭವಕ್ಕೆ ಅದು ಸಾಲೋದಿಲ್ಲ. ಅವರು ಏನಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವ್ರ ಹತ್ರ ಹಣ ಇರೋದಿಲ್ಲ. ಹಾಗಾಗಿ ಅವರಿಗೆ ಇನ್ನು ಹೆಚ್ಚಿನ ಆದಾಯದ ಮೂಲಗಳನ್ನು ಸೃಷ್ಟಿಸಿಕೊಳ್ಳುವಂತಹ ಅವಕಾಶನೇ ಇರೋದಿಲ್ಲ. ಅಂದರೆ ಈ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂದರೆ ಸಂಪತ್ತಿನ ಅಸಮಾನ ಹಂಚಿಕೆಯ ಕಾರಣದಿಂದ ಬಡತನ ಭಾರತದಲ್ಲಿ ಜೀವಂತವಾಗಿದೆ ಅಂತ ಹೇಳ್ಕೊಂಡು ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಪ್ರೆಷರ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯಾ ಏರಿಕೆಯ ಒತ್ತಡ ಅಂತ ಕರಿತೇವೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಜನಸಂಖ್ಯಾ ಏರಿಕೆ ತೀವ್ರ ಪ್ರಮಾಣದಲ್ಲಿ ಏರಿಕೆ ಆಯಿತು. 1921ರಿಂದಲೂ ಇದರ ರೇಟ್ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಜನಸಂಖ್ಯೆ ಏರಿಕೆ ತುಂಬ ಹೆಚ್ಚಾಗ್ತಾ ಹೋಯಿತು. 1947ರಲ್ಲಿ ಆಗತಾನೆ ಸ್ವಾತಂತ್ರ್ಯ ಪಡೆದು ನಮ್ಮ ಭಾರತ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕಂತ ಬಂದಂಥ ಸರ್ಕಾರ ಮೊದಲು ಮಾಡಿದ್ದ ನಮ್ಮ ಬಡತನವನ್ನು ನಿರ್ಮೂಲನೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಳ್ತು. ಅಂದರೆ ನೆಕ್ಸ್ಟ್ ಓದ್ಲಿಕ್ಕಿದ್ದೀರಿ ನೀವು ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಅಂತ. ಅಂದರೆ ಅಭಿವೃದ್ಧಿ ಮಾಡುವುದರ ಮೂಲಕ, ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಮತ್ತು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಮತ್ತು ನಮ್ಮ ತಲಾ ಆದಾಯವನ್ನು ಹೆಚ್ಚಿಸೋದ್ರಿಂದ ನಮ್ಮ ಬಡತನ ನಿರ್ಮೂಲನೆ ಮಾಡಬಹುದು ಅಂತ ಹೇಳ್ಕೊಂಡು ನಮ್ಮ ನೀತಿ ನಿರೂಪಕರು ಯೋಚನೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ GDP ಮತ್ತು ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಸ್ವಲ್ಪ ಏರಿಕೆ ಆಗಿದ್ರೂ ಸಹ ಅದು ನಮಗೆ ಸಾಕಾಗಿಲ್ಲ. ಯಾಕಂತಂದರೆ ಅಲ್ಲಿ ಜನಸಂಖ್ಯಾ ಏರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ದರದಲ್ಲಿ ಏರಿಕೆ ಆಗ್ತಾ ಇತ್ತು. ಈಗ ನೋಡಿ, ನಮ್ಮ ಇನ್ಕಮ್ ಏನೋ ಜಾಸ್ತಿ ಆಗ್ತಾ ಇದೆ, ಹೌದು, ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೇವೆ, ಹೌದು. ಆದರೆ ನಮ್ಮ ಜನಸಂಖ್ಯೆ ನಾವು ಅಭಿವೃದ್ಧಿ ಹೊಂದಿದ ದರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗಿದ್ದರಿಂದ ನಾವು ಏನು ಅಭಿವೃದ್ಧಿಯಲ್ಲಿ ಸಾಧಿಸಿದಂತಹ ಫಲಗಳನ್ನು ಈ ಏರುತ್ತಿರುವ ಜನಸಂಖ್ಯೆಗೆ ಕೊಡಬೇಕಾಯಿತು. ಇನ್ನೊಂದು ಕಾರಣ ಇದೆ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗಕ್ಕೆ ಕಾರಣಗಳು ಅಂತ ಏನು ಕೇಳಿದಾಗ ಅದರಲ್ಲಿ ಬಡತನ ಬರ್ತದೆ. ಬಡತನಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅದರಲ್ಲಿ ನಿರುದ್ಯೋಗ ಅಂತ ಬರ್ತದೆ. ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ನಾವು ಕರಿಬೋದು. ಯಾಕಂತ ಅಂದರೆ ಈಗ ನೋಡಿ, ಬಡ ವ್ಯಕ್ತಿ ಇರ್ತಾನೆ, ಬಡ ವ್ಯಕ್ತಿಗೆ ಶಿಕ್ಷಣ ಇರೋದಿಲ್ಲ ಅಲ್ವಾ. ಬೇಸಿಕಲಿ ಶಿಕ್ಷಣ ಇರೋದಿಲ್ಲ, ಬಡತನದ ಕಾರಣದಿಂದ ಶಿಕ್ಷಣ ಇರೋದಿಲ್ಲ. ಅದೇ ಕಾರಣದಿಂದಾಗಿ ಆ ವ್ಯಕ್ತಿಗೆ ಸ್ಕಿಲ್ಸ್, ವೃತ್ತಿ ಕೌಶಲ್ಯಗಳು ಅನ್ನೋದು ಇರೋದಿಲ್ಲ. ಆ ವೃತ್ತಿ ಕೌಶಲ್ಯ ಇರೋದಿಲ್ಲ, ಆದ್ದರಿಂದ ಆರ್ಥಿಕ ಅವಕಾಶಗಳು ಅವನಿಗೆ ಕಡಿಮೆ ಇರ್ತದೆ. ಆರ್ಥಿಕ ಅವಕಾಶಗಳಿಲ್ಲ, ಅವನ ಉದ್ಯೋಗಗಳು ಸ್ಥಿರವಾಗಿರೋದಿಲ್ಲ. ಅಂದರೆ ವ್ಯಕ್ತಿ ಬಡವನಾಗಿರೋ ಕಾರಣದಿಂದನೇ ಅವನಿಗೆ ನಿರುದ್ಯೋಗ ಏನಾಗ್ತದೆ, ವ್ಯಕ್ತಿಯು ಬಡವನಾಗಿರೋದ್ರಿಂದನೇ ಅವನಿಗೆ ನಿರುದ್ಯೋಗ ಇದೆಯೋ ಅನ್ನುವಂಥ ಮಟ್ಟಿಗೆ ನಾವು ಇಲ್ಲಿ ಬಹುದಾಗಿದೆ. ಅಂದರೆ ಉದ್ಯೋಗ ಸೃಷ್ಟಿ ಆದರೆ
ಈ ಬಡತನವನ್ನು ಹೋಗಲಾಡಿಸ್ಬೋದು. ನೋಡಿ, ಉದ್ಯೋಗದ ಅವಕಾಶಗಳನ್ನು ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ, ಅಥವಾ ಆರ್ಥಿಕತೆಯಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತಾ ಇದೆ. ಬಡ ಕುಟುಂಬದ ವ್ಯಕ್ತಿಗೆ ಒಂದು ಉದ್ಯೋಗ ಸಿಗ್ತಾ ಇದೆ, ಅವನಿಗೆ ಪರ್ ಮಂತ್ ಸ್ಯಾಲ್ರಿ ಬರ್ತಾ ಇದೆ, ಅಥವಾ ಪರ್ ಮಂತ್ ಒಂದು ನಿರ್ದಿಷ್ಟವಾದಂತಹ ಆದಾಯ ಬರ್ತಾ ಇದೆ. ಅವನೇನು ಮಾಡ್ತಾನೆ, ಆ ಆದಾಯದಿಂದ ತನ್ನ ಅನುಭೋಗವನ್ನು ಮಾಡ್ತಾನೆ ಅಲ್ವಾ, ತನಗೆ ಬೇಕಾದ ಮೂಲಭೂತ ಅವಶ್ಯಕತೆಗಳನ್ನು ತೀರಿಸ್ಕೊಳ್ತಾನೆ. ತನ್ನ ಮಕ್ಕಳಿಗಾಗಿರ್ಬೋದು ಅಥವಾ ನೆಕ್ಸ್ಟ್ ಪೀಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾನೆ. ಶಿಕ್ಷಣವನ್ನು ಕೊಟ್ಟಾಗ, ಯಾವಾಗ ಶಿಕ್ಷಣವನ್ನು ಕೊಡ್ತಾನೆ, ಅವರಿಗೆ ಕೌಶಲ್ಯಗಳು ಆಟೋಮೆಟಿಕ್ಕಾಗಿ ಸಿಗುತ್ತೆ. ಆ ಕೌಶಲ್ಯಗಳು ಆಮೇಲೆ ಉದ್ಯೋಗಾವಕಾಶಗಳು ಇನ್ನೂ ಹೆಚ್ಚಾದಂತೆ ಎಲ್ಲ ಜನರಿಗೆ, ಬಡ ಜನರಿಗೆ ಉದ್ಯೋಗ ಸಿಕ್ಕದಂತೆ ಅವರಿಗೆ ಕನಿಷ್ಠ ಅವಶ್ಯಕತೆಗಳು ಪೂರೈಕೆ ಆಗ್ತವೆ. ಅದರಿಂದ ಬಡತನ ಅದರಿಂದ ಹೋಗಲಾಡಿಸ್ಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ನಿರುದ್ಯೋಗನೇ ಹೆಚ್ಚಾಗಿರೋದ್ರಿಂದ ನಮಗಿಲ್ಲಿ ನಿರುದ್ಯೋಗನೂ ಸಹ ಬಡತನಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ಕೊಂಡು ಹೇಳ್ಬೋದು. ಅದಾದ ನಂತರ ಮೂಲಭೂತ ಸೌಕರ್ಯಗಳ ಅಭಾವ, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಒಂದು ಆರ್ಥಿಕತೆ ಅಭಿವೃದ್ಧಿ ಹೊಂದಬೇಕು ಅಂದರೆ ಅದರಲ್ಲಿ ಮೂಲಭೂತ ಸೌಕರ್ಯಗಳ ಪಾತ್ರ ಎಷ್ಟು ಮಹತ್ವದ್ದು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಮೂಲಭೂತ ಸೌಕರ್ಯಗಳು ಯಾವುದು? ರಸ್ತೆಗಳಾಗಿರ್ಬೋದು, ಕೃಷಿಗೆ ಅಣೆಕಟ್ಟಾಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ರಸಗೊಬ್ಬರಗಳ ಪೂರೈಕೆ ಆಗಿರ್ಬೋದು ಅಲ್ವಾ, ತಂತ್ರಜ್ಞಾನದ ಪೂರೈಕೆ ಆಗಿರಬಹುದು, ವಿದ್ಯುತ್ ಶಕ್ತಿ ಆಗಿರ್ಬೋದು ಅಲ್ವಾ. ಕೈಗಾರಿಕೆಗಳಿಗೂ ಸಹ ವಿದ್ಯುತ್ ಶಕ್ತಿ ಅತ್ಯವಶ್ಯಕ ಆಗಿರ್ತದೆ. ಕಚ್ಚಾ ಸರಕುಗಳಾಗಿರ್ಬೋದು, ಅದನ್ನು ಸಾಗಾಟ ಮಾಡಲಿಕ್ಕೆ ಉತ್ತಮವಾದಂತಹ ರಸ್ತೆ ಮಾರ್ಗಗಳಾಗಿರ್ಬೋದು, ರೈಲ್ವೆ ಮಾರ್ಗಗಳಾಗಿರ್ಬೋದು ಅಲ್ವಾ. ಇವೆಲ್ಲ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ಕೊಂಡು ನಾವು ಕನ್ಸಿಡರ್ ಮಾಡ್ತೇವೆ. ಈ ಸೌಕರ್ಯಗಳು ಭಾರತದಲ್ಲಿ, ಈ ಸೌಕರ್ಯಗಳ ಮಟ್ಟ ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ಈ ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಇದೆ. ಆದ್ದರಿಂದ ನಾವು ನಿರೀಕ್ಷಿಸಿದಷ್ಟು ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಮೂಲ ಸೌಕರ್ಯಗಳ ಅಭಾವವೂ ಸಹ ನಮ್ಮ ಬಡತನಕ್ಕೆ ಒಂದು ಕಾರಣವಾಗಿದೆ. ನೆಕ್ಸ್ಟ್ ಅದೇ ರೀತಿ ಲೋ ಕ್ಯಾಪಿಟಲ್ ಫಾರ್ಮೇಷನ್, ಕಡಿಮೆ ಬಂಡವಾಳ ಸಂಚಯನ. ಕಡಿಮೆ ಬಂಡವಾಳ ಸಂಚಯನ ಈಗ ಆಲ್ರೆಡಿ ನೋಡಿದ ಹಾಗೆ ಬಡತನದಲ್ಲಿರ್ತಾರೆ. ಬಡತನದಲ್ಲಿರೋದ್ರಿಂದ ಕಡಿಮೆ ಆದಾಯ, ಅವರು ಕಡಿಮೆ ಆದಾಯವನ್ನು ಗಳಿಸ್ತಾ ಇರ್ತಾರೆ. ಅದು ಅನುಭೋಗಕ್ಕೆ ಸಾಕಾಗ್ತಾ ಇರೋದಿಲ್ಲ. ಆದ್ದರಿಂದ ಅವರು ಅದರಲ್ಲಿ ಉಳಿತಾಯ ಮಾಡುವಂತಹ ಪ್ರಶ್ನೆಯೇ ಬರೋದಿಲ್ಲ. ಉಳಿತಾಯ ಮಾಡಿದರೂ ಸಹ ಸಣ್ಣ ಪ್ರಮಾಣದ ಉಳಿತಾಯ ಆಗಿರ್ತದೆ. ಈ ಉಳಿತಾಯ ಕಡಿಮೆ ಇರೋದ್ರಿಂದ ಹೂಡಿಕೆ ಮಾಡಲಿಕ್ಕೆ ನಮ್ಮಲ್ಲಿ ಹಣ ಇರೋದಿಲ್ಲ. ಅಂದರೆ ಬಂಡವಾಳ ಸಂಗ್ರಹದ ದರ ಏನಾಗಿರ್ತದೆ, ಬಹಳ ಕಡಿಮೆ ಇರ್ತದೆ. ಅಂದರೆ ಲೋ ಕ್ಯಾಪಿಟಲ್ ಫಾರ್ಮೇಷನ್ ಮೀನ್ಸ್ ಕಡಿಮೆ ಬಂಡವಾಳ ಸಂಚಯನೂ ಸಹ ನಮ್ಮ ಬಡತನಕ್ಕೆ ಒಂದು ಕಾರಣವಾಗಿದೆ. ಅದರ ಜೊತೆಗೆ ಇನ್ಫ್ಲೇಷನ್ ಮೀನ್ಸ್ ಅತಿ ಪ್ರಸರಣ ಅಥವಾ ಬೆಲೆಗಳು ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಇತ್ತೀಚಿನ ಪ್ರಮಾಣದಲ್ಲಿ ದಿನಗಳಲ್ಲಿ ಒಂದು ಕಾಮನ್ ಸಮಸ್ಯೆ ಆಗಿದೆ ಅಲ್ವಾ. ಅತ್ಯಂತ ಹೆಚ್ಚಿನ ಬೆಲೆಗಳು ವಿಪರೀತ ಪ್ರಮಾಣದಲ್ಲಿ ಏರ್ತಾ ಇರುವಂಥದ್ದು. ಆದಾಯ ಸ್ಥಿರವಾಗಿರ್ತದೆ. ಆದಾಯ ಏನಾದರೂ ಒಂದು 10,000 ಇತ್ತು, ಒಂದು ಬೆಲೆಗಳ ಮಟ್ಟದಲ್ಲಿ ವ್ಯಕ್ತಿ ಏನು ಮಾಡ್ತಾ ಇದ್ದ, ಜೀವನದ ತನ್ನ ಸಂಸಾರವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಅವನ ಆದಾಯ 10,000 ಅಷ್ಟೇ ಇದ್ದು ಬೆಲೆಗಳೆಲ್ಲ ಏನಾಗುತ್ತೆ, ಕಿರಾಣಿ ಅಥವಾ ರೇಷನ್ ಏನು ತಗೋತಾನೆ ಅದರ ಬೆಲೆಗಳೆಲ್ಲ 1 to 2 ಆದರೆ ಅವನ ಅನುಭೋಗದ ಮಟ್ಟ ಅಲ್ಲಿ ಕಡಿಮೆ ಆಗ್ತದೆ ಅಲ್ವಾ. ಈ ಬೆಲೆಗಳ ಏರಿಕೆಗೆ ಹಲವಾರು ಕಾರಣಗಳಿದೆ. ಬೆಲೆ ಏರಿಕೆಯಾದಂತೆ ವ್ಯಕ್ತಿಯ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅನುಭೋಗ ಕಡಿಮೆ ಆಗ್ತದೆ ಅಂದರೆ ಅವನ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅವನ ಹತ್ರ 10,000 ಇನ್ಕಮ್ ಇದೆ. ಮೊದಲು 50 ರೂಪಾಯಿ kg ಸಿಗ್ತಿದ್ದಂಥ ಅಕ್ಕಿ ಈಗ 100 ರೂಪಾಯಿ kg ಆಗಿದೆ ಅಲ್ವಾ. ಅಂದರೆ ಬೆಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗಿರೋದ್ರಿಂದ ಈ ಬೆಲೆ ಏರಿಕೆಯು ಅಥವಾ ಅತಿ ಪ್ರಸರಣ ಅಂತ ಕರಿತೇವೆ ಇದನ್ನು, ನಮ್ಮ ಬಡತನಕ್ಕೆ ಒಂದು ಕಾರಣವಾಗಿದೆ. ನಮ್ಮ ಸಮಾಜದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಸಮಸ್ಯೆಯಾದ ಬಡತನಕ್ಕೆ ಇದು ಕಾರಣ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಇಲ್ಲಿಟ್ರಸಿ, ಶಿಕ್ಷಣ. ನಾವು ಮತ್ತೆ ಅಲ್ಲಲ್ಲೇ ರೌಂಡ್ ಹೊಡಿತಾ ಇರ್ತೇವೆ. ಶಿಕ್ಷಣ ನಮಗೆ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಗೊತ್ತಿದೆ. ಈಗ ಆಲ್ರೆಡಿ ಹೇಳಿದಂತೆ ಶಿಕ್ಷಣ ಇದ್ದರೆ ಸ್ಕಿಲ್ ಇರ್ತದೆ, ಸ್ಕಿಲ್ ಇದ್ದರೆ ಎಕನಾಮಿಕ್ ಆಪರ್ಚುನಿಟೀಸ್ ಬೇಕಾದಷ್ಟು ಇರ್ತದೆ ಅಲ್ವಾ. ನಮಗೆ ಮೂಲವಾಗಿ ಶಿಕ್ಷಣವೇ ಇಲ್ಲದೇ ಇದ್ದರೆ ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ವೃತ್ತಿ ಕೌಶಲ್ಯಗಳನ್ನು ಕಲಿತು ಆದಾಯವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಕೇವಲ ಕೌಶಲ್ಯಗಳು ಇಲ್ಲದೇ ಇದ್ದಕ್ಕೆ ಮಾತ್ರ ಅಲ್ಲಿ ಸೀಮಿತ ಆಗಿರೋದಿಲ್ಲ. ಅನಕ್ಷರತೆ, ಈಗ ಆಲ್ರೆಡಿ ಅನಕ್ಷರತೆ ಅನ್ನೋದು ಜನರಲ್ಲಿ ಈ ಸರ್ಕಾರ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ ಅದರ ಅರಿವೇ ಇರೋದಿಲ್ಲ. ಕಾರಣ ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರೋದಿಲ್ಲ, ಬೇರೆ ಯಾರೋ ಏನೋ ಹೇಳಿದ್ದು ಕೇಳಬೇಕಾಗಿರ್ತದೆ ಅಲ್ವಾ. ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತದೆ, ಅದು ತಮಗೆ ಮಾಡ್ತಾ ಇರೋದು ಅಥವಾ ಏನು ಮಾಡ್ತಾ ಇದ್ದಾರೆ ಸರ್ಕಾರ, ಅದರಿಂದ ನನಗೆ ಏನು ಬೆನಿಫಿಟ್ ಇದೆ ಅದರ ಬಗ್ಗೆನೂ ಸಹ ಅವರಿಗೆ ನಾಲೆಜ್ ಇರೋದಿಲ್ಲ.
ಅದಾದಮೇಲೆ ಕೆಲವೊಂದು ಫ್ಯಾಕ್ಟರ್ಸನ್ನು ನಾವೆಲ್ಲ ಹೇಳ್ಬೋದು ಸೋಷಿಯಲ್ ಫ್ಯಾಕ್ಟರ್ಸ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳು ಅಂತ ಹೇಳಿ ಕರಿತೇವೆ. ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳು ಯಾವ್ಯಾವುದು? ಈ ಸಾಮಾಜಿಕ ಕಾರಣಗಳಲ್ಲಿ ನಮಗೆ ಬರುವಂಥದ್ದು ಶಿಕ್ಷಣದ ಮೇನ್ ಆಗಿ ಬರ್ತದೆ, ಆರೋಗ್ಯದ್ದು ಬರ್ತದೆ, ಅದರ ಜೊತೆ ಮೌಢ್ಯತೆ ಬರ್ತದೆ, ಬ್ಲೈಂಡ್ ಬಿಲೀಫ್ಸ್ ಅಂತ ಏನು ಕರಿತೇವೆ, ಮೂಢನಂಬಿಕೆಗಳು ಅಂತ ಏನು ಕರಿತೇವೆ, ಆ ಮೂಢನಂಬಿಕೆಗಳಿವೆ, ಕಾಸ್ಟಿಸಮ್, ಜಾತೀಯತೆ ನಮ್ಮ ಸಮಾಜದಲ್ಲಿ ಅಸ್ತಿತ್ವದಲ್ಲಿ, ಅಂದರೆ ಯಾಕಂದರೆ ಇದು ಸಾಮಾಜಿಕ ಅಂಶಗಳು ಅತ್ಯಂತ ಪ್ರಮುಖವಾಗ್ತದೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಬದುಕುವಂಥದ್ದು ಸಮಾಜದಲ್ಲಿ, ಆ ಸಮಾಜ ಅವನನ್ನು ಹೇಗೆ ನಡೆಸ್ಕೊಳ್ತದೆ ಅನ್ನೋದರ ಮೇಲೆ ಅವನ ಮಾನಸಿಕ ಒಂದು ಆರೋಗ್ಯ ನಿಂತಿರ್ತದೆ ಅಲ್ವಾ. ಈಗ ನೋಡಿ, ವ್ಯಕ್ತಿ ಆರೋಗ್ಯವಂತನಾಗಿದ್ದರೆ ಅವನು ಏನು ಬೇಕಾದರೂ ಅಲ್ಲಿ ಸಾಧಿಸಬಹುದು, ಅವನು ಉತ್ಪಾದನಾ ಯಾವುದೇ ಕೆಲಸಗಳನ್ನು ಬೇಕಾದರೂ ಅವನು ಮಾಡ್ಬೋದು. ಅಂದರೆ ಈ ಸಾಮಾಜಿಕ ಫ್ಯಾಕ್ಟರ್ಸ್ ಏನಿದೆ ಅಥವಾ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಏನು ಕರಿತೇವೆ, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಬ್ಲೈಂಡ್ ಬಿಲೀಫ್ಸ್ ಇರ್ಬೋದು, ಅಂದರೆ ಮೂಢನಂಬಿಕೆಗಳು ಇರ್ಬೋದು, ಅಥವಾ ಕಾಸ್ಟಿಸಮ್ ಇರ್ಬೋದು, ಇವೆಲ್ಲ ನಮ್ಮ ಬಡತನಕ್ಕೆ, ಇವುಗಳ ಅಸ್ತಿತ್ವ ಅಂದರೆ ಶಿಕ್ಷಣದ ಅಭಾವ, ಅಂದರೆ ಲ್ಯಾಕ್ ಆಫ್ ಬೇಸಿಕ್ ಎಜುಕೇಷನ್ ಮತ್ತು ಅಲ್ಲಿ ಲ್ಯಾಕ್ ಆಫ್ ಹೆಲ್ತ್ ಕೇರ್ ಫೆಸಿಲಿಟೀಸ್, ಇವೆಲ್ಲ ಏನಿಲ್ಲ ಇದರ ಅಭಾವ, ಅದರ ಜೊತೆ ಈ ಕಾಸ್ಟಿಸಮ್ ಇವೆಲ್ಲ ಸೇರಿಬಿಟ್ಟು ನಮ್ಮ ಬಡತನ ಹೆಚ್ಚಾಗಲಿಕ್ಕೆ ಕಾರಣವಾಗ್ತವೆ ಹೊರತು ಬಡತನವನ್ನು ಕಡಿಮೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಕೊಡುಗೆಗಳನ್ನು ಈ ಕೆಲವೊಂದು ಸಾಮಾಜಿಕ ಅನಿಷ್ಟಗಳು ಬಿಡೋದಿಲ್ಲ. ಅದೇ ರೀತಿ ರಾಜಕೀಯ ಅಂಶಗಳು ಬರ್ತದೆ, ಲಂಚಗುಳಿತನ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಹೌದಾ. ಇವೆಲ್ಲ ಸಹ ನಮ್ಮ ಬಡತನಕ್ಕೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಆಗ್ತಾ ಇವೆ. ಈ ಎಲ್ಲ ಅಂಶಗಳು ಏನು ಡಿಸ್ಕಸ್ ಮಾಡಿದ್ವಲ್ಲ, ಈ ಎಲ್ಲ ಅಂಶಗಳನ್ನು ನಾವು ಬಡತನಕ್ಕೆ ಕಾರಣವಾಗುವ ಅಂಶಗಳು ಅಥವಾ ಈ ಒಂದಲ್ಲ ಪ್ರತ್ಯಕ್ಷವಾಗಿ ಆಗಿರ್ಬೋದು ಅಥವಾ ಪರೋಕ್ಷವಾಗಿ, ಹೆಚ್ಚಿನ ಪಕ್ಷ ಪ್ರತ್ಯಕ್ಷವಾಗಿ ಕಾರಣ ಆಗಿರ್ತದೆ, ಇಲ್ಲ ಅಂದರೆ ಪರೋಕ್ಷವಾಗಿಯೂ ಸಹ ಕಾರಣ ಆಗಿರಬಹುದು. ಇವನ್ನು ನಾವು ಏನಂತ ಬಡತನಕ್ಕೆ ಕಾರಣಗಳು ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪವರ್ಟಿ ಎಲಿವಿಯೇಷನ್ ಪ್ರೋಗ್ರಾಮ್ಸ್, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಅಥವಾ ಬಡತನ ನಿವಾರಣಾ ಕಾರ್ಯಕ್ರಮಗಳು. ಸ್ವತಂತ್ರ ನಂತರ ಭಾರತ ಹಲವಾರು ಕಾರ್ಯಕ್ರಮಗಳನ್ನು ಬಡತನ ನಿರ್ಮೂಲನೆಗೋಸ್ಕರ ಜಾರಿಗೆ ತಂದಿದೆ. ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ಡ್ ವೇರಿಯಸ್ ಪ್ರೋಗ್ರಾಮ್ಸ್ ಟು ಎಲಿವಿಯೇಟ್ ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಅದರ ಜೊತೆಗೆ ಬಡತನ ಮತ್ತು ಅದರ ಜೊತೆಗೆ ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ಕಾರ್ಯಕ್ರಮಗಳು ನಮ್ಮಲ್ಲಿ ಜಾರಿಗೆ ಬರ್ತದೆ. ಅದನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಒಂದನೇದಾಗಿ ಬೆಳವಣಿಗೆ ಆಧಾರಿತ ಮಾರ್ಗ. ಬೆಳವಣಿಗೆ ಆಧಾರಿತ ಮಾರ್ಗ ಅಂತಂದರೆ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್. ಫಸ್ಟ್ ಒನ್ ಈಸ್ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್, ಸೆಕೆಂಡ್ ಒನ್ ಈಸ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್, ಥರ್ಡ್ ಒನ್ ಈಸ್ ಪ್ರೊವೈಡ್ ಮಿನಿಮಮ್ ಬೇಸಿಕ್ ಅಮ್ಯುನಿಟೀಸ್. ಇಟ್ ವಾಸ್ ಫೆಲ್ಟ್ ದಟ್ rapid industrial development and green revolution in select regions would benefit the underdeveloped regions and the more backward sections of the community. See what they have felt in the 1950 and early of 1960s. Government felt that through increasing the GDP, gross domestic product, and the per capita income, it could solve the poverty, it could reduce the poverty. ಅಂದರೆ ಗೌರ್ಮೆಂಟ್ ನೀತಿ ನಿರೂಪಣೆಗಳು ಏನು ಯೋಚನೆ ಮಾಡಿದ್ವು ಅಂತಂದರೆ, ನೀತಿಗಳು ಏನನ್ನ ಬೇಸ್ ಆಗಿದ್ವು ಅಂತಂದರೆ, ನಾವು GDP ರಾಷ್ಟ್ರೀಯ ಆದಾಯವನ್ನು ಹಾಗೂ ಅದರ ಜೊತೆಗೆ ಪರ್ ಕ್ಯಾಪಿಟಾ ಇನ್ಕಮನ್ನು, ತಲಾ ಆದಾಯವನ್ನು ಹೆಚ್ಚು ಮಾಡುವುದರ ಮೂಲಕ ನಮ್ಮ ಬಡತನದ ಪ್ರಮಾಣವನ್ನು ತಗ್ಗಿಸಬಹುದು. ತೀವ್ರಗತಿಯಲ್ಲಿ ಆದಂತಹ ಇಂಡಸ್ಟ್ರಿಯಲೈಸೇಷನ್ ಆದರೆ ಅಥವಾ ಹಸಿರು ಕ್ರಾಂತಿಯ ಆಗಿದೆ. ಹಸಿರು ಕ್ರಾಂತಿಯಲ್ಲಿ ಏನು ನಾವು ಲಾಸ್ಟ್ ಕ್ಲಾಸಸಲ್ಲಿ ಚಾಪ್ಟರ್ಗಳಲ್ಲಿ ನೋಡಿದ್ವಿ, ಹಸಿರು ಕ್ರಾಂತಿಯ ಪರಿಣಾಮಗಳಲ್ಲಿ ನಾವು ಓದಿದ್ವಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯ ಉತ್ಪಾದನೆ ಆಯಿತು. ಅಂದರೆ ಕೆಲವೊಂದು ರೀಜನ್ಗಳಿಗೆ ಮಾತ್ರ ಆಯಿತು. ಅದು ನಮಗೆ ನೆಕ್ಸ್ಟ್ ಮುಂದೆ ಒಂದು ಏನು ಕ್ರಿಟಿಕಲ್ ಎವ್ಯಾಲ್ಯೂಯೇಷನ್ಸಲ್ಲಿ ಬರ್ತದೆ. ನೋಡಿ, ಆ ಹಸಿರು ಕ್ರಾಂತಿ ಆಯಿತು, ಅದರಿಂದ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಆಯಿತು, ಇಂಡಸ್ಟ್ರಿಯಲೈಸೇಷನ್ ಆಯಿತು, ಅಂದರೆ ಕೈಗಾರಿಕೆಗಳು, ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆದವು. ಆ ಎಲ್ಲ ಕೈಗಾರಿಕೆಗಳು ಮತ್ತು ಹಸಿರು ಕ್ರಾಂತಿಯಿಂದ ನಾವು ಏನು ಆದಾಯವನ್ನು ಗಳಿಸಿದ್ವಿ, ಆ ಆದಾಯವನ್ನು ಇನ್ನೂ ಹಾಗೆ ಹೆಚ್ಚು ಮಾಡ್ಕೊತ ಹೋದರೆ ನಾವು ಅದರಿಂದ ಬಡತನವನ್ನು ಕಡಿಮೆ ಮಾಡ್ಬೋದು ಅಂತ ನೀತಿಗಳು ಭಾವಿಸಿದ್ವು, ಅದು ಸಹ ನೀತಿ ನಿರೂಪಕರು ಭಾವಿಸಿದ್ರು ಅಲ್ವಾ. ಅಂದರೆ ಇದು ಬೇಸಿಕ್ ಗ್ರೋತ್, ನಮ್ಮ ಗ್ರೋತ್ ಬೆಳವಣಿಗೆ ಅಂತಂದ್ರೇನು?
ಬೆಳವಣಿಗೆ ಅಂತಂದರೆ ನಮ್ಮ ಅಭಿವೃದ್ಧಿ ಅಲ್ವಾ, ಅಭಿವೃದ್ಧಿ ಆದರೆ ಬೆಳವಣಿಗೆ ಆಧಾರಿತ ಮಾರ್ಗ. ಈ ಎರಡನ್ನು GDP ಮತ್ತು ಪರ್ ಕ್ಯಾಪಿಟಾ ಇನ್ಕಮನ್ನು ನಾವು ಹೆಚ್ಚು ಮಾಡಿದರೆ ಥ್ರೂ ದಿ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ದಿ ಗ್ರೀನ್ ರೆವಲ್ಯೂಷನ್ ನಮ್ಮ ಅದರ ಬೆನಿಫಿಟ್ ಏನಾಗ್ತದೆ, ಎಲ್ಲ ಬ್ಯಾಕ್ವರ್ಡ್ ಹಿಂದುಳಿದ ಪ್ರದೇಶಗಳಿಗೆ ಅದರ ಲಾಭ ಸಿಕ್ಕಿ ಅದರಿಂದ ಹಿಂದುಳಿದ ಪ್ರದೇಶಗಳು ಬಡತನದಿಂದ ಮೇಲ್ಮಟ್ಟಕ್ಕೆ ಬರ್ತವೆ ಅಂತ ಹೇಳಿ ಭಾವಿಸಿದರು. ಆದರೆ ಈ ಅಪ್ರೋಚ್ ಏನಾಯಿತು, ಫೇಲ್ ಆಯಿತು. ಯಾಕೆ ಫೇಲ್ ಆಯಿತು, ಯಾಕೆ ಈ ಅಪ್ರೋಚ್ ಸಕ್ಸಸ್ ಆಗಲಿಲ್ಲ ಅಲ್ವಾ? ಫೇಲ್ ಆಯಿತು ಅನ್ನೋದಕ್ಕಿಂತ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಲಿಲ್ಲ. ಯಾಕೆ ಅಂತ ಅಂದರೆ ಕೆಲವೊಂದು ರೀಸನ್ಸ್ ಎಲ್ಲ ನೋಡ್ತೀವಿ ನೋಡಿ. ದ ಓವರ್ ಆಲ್ ಗ್ರೋತ್ ಆ್ಯಂಡ್ ದ ಗ್ರೋತ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ದ ಇಂಡಸ್ಟ್ರಿ ಹ್ಯಾವ್ ನಾಟ್ ಬೀನ್ ಇಂಪ್ರೆಸಿವ್. ಅಂದರೆ ನಾವು ಯಾವ ಲೆಕ್ಕಾಚಾರದಲ್ಲಿ ಬೆಳವಣಿಗೆ ಆಗಬೇಕು ಅಂದ್ಕೊಂಡಿದ್ವು, ಕೈಗಾರಿಕಾ ಕ್ಷೇತ್ರದಲ್ಲಾಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಸಮಗ್ರವಾಗಿ ನಾವು ನಮ್ಮ ದೇಶದಲ್ಲಿ GDP ಹಾಗೂ ಪರ್ ಕ್ಯಾಪಿಟಾದಲ್ಲಿ ಏನು ಬೆಳವಣಿಗೆ ಆಗಬೇಕು ಅಂದ್ಕೊಂಡಿದ್ವೋ ಆ ಮಟ್ಟದಲ್ಲಿ, ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಿಲ್ಲ. ಅದು ಕಾರಣಗಳನ್ನು ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ನೋಡಿದ್ವಿ. ಡಿಫೆಕ್ಟ್ಸ್, ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು. ನೋಡಿ, ಗ್ರೀನ್ ರೆವಲ್ಯೂಷನಲ್ಲಿ ಏನೇನು ಸಮಸ್ಯೆ ಬಂತು, ಉಳುವನೆ ಭೂಮಿಯ ಒಡೆಯನನ್ನಾಗಿ ಮಾಡಬೇಕಾದ್ರೆ ಏನೇನು ಸಮಸ್ಯೆ ಬಂತು ಅಲ್ವಾ? ಗ್ರೀನ್ ರೆವಲ್ಯೂಷನಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಯಿತು, ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಚಳವಳಿಗಳೆಲ್ಲ ನಡೆದವು, ಹೌದಾ? ಅದೇ ರೀತಿಯಾಗಿ ಆ ಅವಧಿಯಲ್ಲಿ 50-60ರ ದಶಕದಲ್ಲಿ ನಮ್ಮ ಸರ್ಕಾರದ ಬಿಗಿ ಹಿಡಿತಾ ಇತ್ತು, ಕೈಗಾರಿಕೆಗಳ ಮೇಲೆ ಸರ್ಕಾರದ ಬಿಗಿ ಹಿಡಿತಾ ಇತ್ತು, ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಇತ್ತು. ಇವನ್ನೆಲ್ಲ ಹಳೆ ಲಾಸ್ಟ್ ಚಾಪ್ಟ್ರಲ್ಲಿ, ಅಂದರೆ ನಾವು 2ನೇ ಚಾಪ್ಟ್ರಲ್ಲಿ ಅದನ್ನು ಓದಿದ್ದೇವೆ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಇಲ್ಲಿ. ಅಂದರೆ ಸರ್ಕಾರ ಏನು ಬೆಳವಣಿಗೆ ಮಾಡಬೇಕು ಅಂತ ಹೇಳ್ಕೊಂಡು, ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲಿ ಇಂಡಸ್ಟ್ರಿಯಲ್ ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಕೊಂಡು ಪ್ರಯತ್ನಗಳನ್ನು ಮಾಡ್ತು. ಅವು ನಿರೀಕ್ಷಿತ ಫಲವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ rapid growth rate of population has resulted in a very low growth rate of per capita income. ಇದನ್ನು ಆಲ್ರೆಡಿ ನಾವು ಕಾಸಸ್ ಅಲ್ಲಿ ಒಂದು ಪಾಯಿಂಟ್ ಆಗಿ ಚರ್ಚೆ ಮಾಡಿದ್ವಿ. ಇಲ್ಲಿ ನೋಡಿ, ಜನಸಂಖ್ಯೆ ಇದರಿಂದ ಆದಂತಹ ಬೆಳವಣಿಗೆಯಿಂದ ಆದಂತಹ ಫಲವನ್ನು ಏರುತ್ತಿರುವ ಜನಸಂಖ್ಯೆ ತಿಂದು ಹೋಯಿತು ಅಂತ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಬೆಳವಣಿಗೆ ನಮ್ಮ ಗ್ರೋತ್ ಏನು ಹೆಚ್ಚಾಗ್ತಾ ಹೋದಂತೆ ಜನಸಂಖ್ಯೆಯ ಬೆಳವಣಿಗೆಯೂ ಹೆಚ್ಚಾಗ್ತಾ ಹೋಯಿತು. ಒಂದು ಸಣ್ಣ ಎಕ್ಸಾಂಪಲ್ ನೋಡೋದಾದರೆ ನೋಡಿ, ನಾವು ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮಿಂದ ಒಂದು ಎಕ್ಸಾಂಪಲ್ ನೋಡೋಣ. ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದ್ರೇನು? ಒಂದು ದೇಶದ ಪ್ರತಿಯೊಬ್ಬರ ಅಂದರೆ ಸರಾಸರಿ ಆದಾಯ ಅಂತ. ಈಗ ಒಂದು ದೇಶದ ಒಟ್ಟು ಆದಾಯವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ಪರ್ ಕ್ಯಾಪಿಟಾ ಇನ್ಕಮ್ ಸಿಗತ್ತೆ ಅಂತ. ಇಲ್ಲಿ ನೋಡಿ ಏನಾಗುತ್ತೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಇದು ಹೇಗಾಯಿತು ಅಂತ ಹೇಳ್ಕೊಂಡು, ಆ ಗ್ರೋತ್ ರೇಟ್ ಏನಾಯಿತು ಅಂತ ಹೇಳ್ಕೊಂಡು. ಒಂದು ದೇಶದಲ್ಲಿ 1,000 ಜನ ಇದ್ದಾರೆ ಅಂತ ಇಟ್ಟು, 1,000 ಅದರ GDP, 1,000 ಮಿಲಿಯನ್ ಅಥವಾ ಏನೋ ಒಂದು ಅದರ GDP ಇದೆ. ರಾಷ್ಟ್ರೀಯ ಉತ್ಪನ್ನ 1,000 ರೂಪಾಯಿ ಇದೆ. ರೂಪಾಯಿ ಅಂತ ಇಟ್ಕೊಂಡು ನಮ್ಮ ಲೆಕ್ಕಾಚಾರಕ್ಕೆ ಸುಲಭ ಆಗ್ತದೆ. ಓಕೆ, 1,000 ರೂಪಾಯಿ ರಾಷ್ಟ್ರೀಯ ಆದಾಯ ಇದೆ. ಅಲ್ಲಿರುವ ಜನಸಂಖ್ಯೆ ನಮಗೆ 100 ಜನ ಇದ್ದಾರೆ ಅಲ್ವಾ? 100 ಜನ ಇದ್ದಾರೆ. 100 ಜನ ಇದ್ದಾರೆ, 1,000 ರೂಪಾಯಿಯನ್ನು ಅರ್ನ್ ಮಾಡ್ತಾ ಇದ್ದಾರೆ. ಅವರ ಸರಾಸರಿ ಆದಾಯ ಎಷ್ಟು? 10 ರೂಪಾಯಿ ಸರಾಸರಿ ಆದಾಯ ಇದೆ ಅವ್ರದ್ದು ಅಲ್ವಾ? 10 ರೂಪಾಯಿ ಸರಾಸರಿ ಆದಾಯ ಇದೆ. ಅದೇ ಬೆಳವಣಿಗೆ ಆಗ್ತಾ ಹೋದಂತೆ ಇಲ್ಲಿ ನೋಡಿ, ಎರಡನೇ ಸಿಚುವೇಶನಲ್ಲಿ ಈ ಆದಾಯ ಏನಾಯಿತು? 1,600 ರೂಪಾಯಿ ಏರಿಕೆ ಆಯಿತು. ಕೆಲವೊಂದು ಕ್ರಮಗಳನ್ನು ಸರ್ಕಾರ ತಗೊಳ್ತು, ಇಂಡಸ್ಟ್ರಿಯಲೈಸೇಷನ್ ಆಯಿತು, ಅದರ ಜೊತೆಗೆ ಹಸಿರು ಕ್ರಾಂತಿ ಆಯಿತು. ಆದಾಯ ಏನಾಯಿತು? ರಾಷ್ಟ್ರದ GDP ಅಂತೂ 1,600 ರೂಪಾಯಿ ಆಯಿತು. 1,600 ರೂಪಾಯಿ ಆದಾಗ ಇಲ್ಲಿ ಜನಸಂಖ್ಯೆ ಏನಾಯಿತು? ಜನಸಂಖ್ಯೆ 200 ಆಯಿತು. ಜನಸಂಖ್ಯೆ ತೀವ್ರಗತಿಯಲ್ಲಿ ಬೆಳೀತಾ ಇತ್ತು ಆ ದಶಕಗಳ ಟೈಮ್ನಲ್ಲಿ ಅಲ್ವಾ? 200 ಆಯಿತು. ಈಗ ಏನಾಗ್ತದೆ ನೋಡಿ, ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಾಯಿತು? ಮೊದಲು 10 ರೂಪಾಯಿ ಇತ್ತು, ಈಗ 8 ರೂಪಾಯಿ ಆಯಿತು. 8 ರೂಪಾಯಿ ಆಯಿತು. ಯಾಕೆ ಹೀಗಾಯಿತು ಅಂತಂದರೆ, ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್, ನಮ್ಮ ದೇಶದ ಆದಾಯ ಜಾಸ್ತಿ ಆಗಿದ್ರೂ ಸಹ ನಮ್ಮ ಜನಸಂಖ್ಯೆ ಅದನ್ನು ಮೀರಿ ಬೆಳೀತು ಅಲ್ವಾ? ಈ ಟೈಮ್ನಲ್ಲೇ ಅದು ಆಗಿದ್ದರಿಂದ ಈ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಅಷ್ಟಾಗಿ ಸಕ್ಸಸ್ಫುಲ್ ಆಗಿಲ್ಲ ಅಂತೇಳಿ ಹೇಳ್ತೇವೆ. ಓಕೆ, ದ ಗ್ರೀನ್ ರೆವಲ್ಯೂಷನ್ ಇನ್ಕ್ರೀಸ್ ದ ಡಿಸ್ಪ್ಯಾರಿಟೀಸ್ ರೀಜನಲಿ ಆ್ಯಂಡ್ ಬಿಟ್ವೀನ್ ದ ಲಾರ್ಜ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್. ಓಕೆ, ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿ
ದೊಡ್ಡ ಮತ್ತು ಚಿಕ್ಕ ಹಿಡುವಳಿದಾರರ ನಡುವೆ ದೊಡ್ಡದೊಂದಂಥ ಕಂದಕವನ್ನೇ ಸೃಷ್ಟಿ ಮಾಡ್ತು. ಅಂದರೆ ಬಡವರಾಗ್ತಾ ಹೋದರು, ಸಣ್ಣ ಹಿಡುವಳಿದಾರರು ಮತ್ತೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಹೋದರು. ಗ್ರೀನ್ ರೆವಲ್ಯೂಷನಿಂದ ಇನ್ವೆಸ್ಟ್ ಮಾಡುವ ತಾಕತ್ತಿದ್ದಂತಹ ದೊಡ್ಡ ಹಿಡುವಳಿದಾರರು ಗ್ರೀನ್ ರೆವಲ್ಯೂಷನಿಂದ ಹೆಚ್ಚಿನ ಲಾಭಗಳನ್ನು ಪಡ್ಕೊಂಡ್ರು. ಇದರಿಂದ ಬಡವರಾಗ್ತಾ ಹೋದರು, ಶ್ರೀಮಂತರಾಗ್ತಾ ಹೋದರು. ಇಲ್ಲಿ ಯಾವುದೇ ಬಡತನವನ್ನು ತಗ್ಗಿಸುವಂತಹ ಪ್ರಯತ್ನಗಳು ಆಗಲಿಲ್ಲ ಅಂತ ಹೇಳ್ಕೊಂಡು ನಾವಿಲ್ಲಿ ನೋಟಿಸ್ ಮಾಡ್ಬೋದಾಗಿದೆ. ಇನ್ನೊಂದು ಇಂಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಆ ಟೈಮ್ನಲ್ಲಿ ಆದಂತಹ ಭೂ ಸುಧಾರಣೆ ಕಾಯ್ದೆಗಳು, ಜಾರಿಗೆ ತಂದಂಥ ಭೂ ಸುಧಾರಣೆ ಕಾಯ್ದೆಗಳನ್ನು ಹೆಚ್ಚಿನ ರಾಜ್ಯ ಸರ್ಕಾರಗಳು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲಿಲ್ಲ. ವಿಮರ್ಶಕರ ಅಭಿಪ್ರಾಯದಂತೆ ಕೇರಳ ಮತ್ತು ಪಶ್ಚಿಮ ಬಂಗಾಳ 2 ರಾಜ್ಯಗಳು ಬಿಟ್ಟರೆ ಬೇರೆ ಯಾವ ರಾಜ್ಯಗಳು ಸಹ ಅಷ್ಟು ಸಮರ್ಪಕವಾಗಿ ಭೂ ಸುಧಾರಣೆಗಳನ್ನು ಅನುಷ್ಠಾನ ಮಾಡಲಿಲ್ಲ ಅಂತ ಹೇಳ್ತಾರೆ. ಇದು ನಮಗೆ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಬಗ್ಗೆ ಆಯಿತು. ಆದಾಯ ಮತ್ತು ಉದ್ಯೋಗ ಸೃಷ್ಟಿಯ ಮಾರ್ಗ. ಇಲ್ಲಿ ನೋಡಿ, ನಮ್ಮ ನೀತಿ ನಿರೂಪಕರು ಯಾವಾಗ ಬೆಳವಣಿಗೆ ಆಧಾರಿತ ಮಾರ್ಗ ಫೇಲ್ ಆಯಿತೋ ಅಥವಾ ಅದು ಸಕ್ಸಸ್ ಆಗಿಲ್ಲೋ ಅಥವಾ ನಿರೀಕ್ಷಿತ ಯಶಸ್ಸನ್ನು ಕೊಡಲಿಲ್ವೋ ಆವಾಗ ಆದಾಯ ಮತ್ತು ಉದ್ಯೋಗ ಸೃಷ್ಟಿಯ ಮಾರ್ಗವನ್ನು ತಮ್ಮದಾಗಿಸ್ಕೊಂಡ್ರು. ಅಂದರೆ ನೀತಿ ನಿರೂಪಕರು ಒಂದು ಯೋಚನೆ ಮಾಡ್ತಾರೆ, ಜನರು ಬಡತನದಲ್ಲಿ ಇರಲಿಕ್ಕೆ ಕಾರಣ ಏನು? ಅವರಿಗೆ ಆದಾಯ ಇಲ್ಲ ಅಲ್ವಾ? ಆ ಆದಾಯ ಇಲ್ಲ, ಯಾಕೆ? ಉದ್ಯೋಗ ಇಲ್ಲ. ಹಾಗಾಗಿ ಅವರಿಗೆ ಆದಾಯ ಬರುವಂತಹ ಮೂಲಗಳನ್ನು ಹಾಗೂ ಉದ್ಯೋಗಾವಕಾಶಗಳನ್ನು ಕಲ್ಪಿಸೋದ್ರ ಮೂಲಕ ಅವ್ರನ್ನ ಬಡತನದ ರೇಖೆಯಿಂದ ಮೇಲೆತ್ತಬಹುದು, ಬಡತನದ ಪರಿಸ್ಥಿತಿಯಿಂದ ಮೇಲೆತ್ತಬಹುದು ಅಂತ ಹೇಳ್ಕೊಂಡು ಹಲವಾರು ಯೋಜನೆಗಳನ್ನು ಇದರ ಬೇಸ್ ಮೇಲೆ ಲಾಂಚ್ ಮಾಡ್ತಾರೆ. ಆ ಯೋಜನೆಗಳಲ್ಲಿ ಕೆಲವೊಂದನ್ನು ನಾವಿಲ್ಲಿ ಓದ್ತೇವೆ. ಒಂದನೇದಾಗಿ REGP, ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ನೋಡಿ, ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ REGP, ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಇದ್ರಲ್ಲಿ ನೋಡಿ, ಆ ಎಲ್ಲ ಹೆಸರುಗಳಲ್ಲೇ ನಮಗೆ ಏನಂತ ಹೇಳ್ಕೊಂಡು ಆ ಯೋಜನೆ ಬಗ್ಗೆ ಗೊತ್ತಾಗ್ತದೆ. ರೂರಲ್ ಎಂಪ್ಲಾಯ್ಮೆಂಟ್, ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಇದರ ಅರ್ಥ ಏನು? ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸೋದಾಗಿರ್ತದೆ ಅಲ್ವಾ? ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ಹೇಳ್ಕೊತೇವೆ. ಸುಮಾರು 1995ರಲ್ಲಿ ಈ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತರ್ತದೆ. ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಈಸ್ ಇಂಪ್ಲಿಮೆಂಟಿಂಗ್ ಇಟ್. ಇದರ ಮೇಲ್ವಿಚಾರಣೆಯನ್ನು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗ ನೋಡ್ಕೊಳ್ತದೆ. ಅಂದರೆ ಆಗ ಪ್ರಾರಂಭದ ಹಂತದಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. Okay, Rural Employment Generation Program aims at creating self-employment opportunities in rural areas. The Khadi and Village Industries Commission is implementing it. Under this program, one can get financial assistance in the form of bank loan to set up small industries. ಸಣ್ಣ ಗುಡಿ ಕೈಗಾರಿಕೆಗಳನ್ನು, ಗೃಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೋಸ್ಕರ ಬ್ಯಾಂಕ್ ಮೂಲಕ ಲೋನನ್ನು ಅವರಿಗೆ, ಆ ವ್ಯಕ್ತಿಗೆ ಕೊಡಲಾಗ್ತಾ ಇತ್ತು. ಇನ್ನೊಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ, PMRY. ನೋಡಿ, ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ ಏನು ಹೇಳ್ತಾ ಇದೆ ನೋಡಿ. ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, ಇದು ಅರ್ಬನ್ ಏರಿಯಾ ಆಗಿರ್ಬೋದು, ರೂರಲ್ ಏರಿಯಾ ಆಗಿರ್ಬೋದು. ಪ್ರಧಾನಮಂತ್ರಿ ಅರ್ಬನ್ ಏರಿಯಾಗೆ ರೂರಲ್ ಏರಿಯಾ ಅಂತ ಇರೋದಿಲ್ಲ ಅಲ್ವಾ? ರೂರಲ್ ಆ್ಯಂಡ್ ಅರ್ಬನ್ ಏರಿಯಾ, ಈ ಎರಡೂ ಪ್ರದೇಶಗಳಲ್ಲಿ ಯಾರು ಲೋ ಇನ್ಕಮ್ ಫ್ಯಾಮಿಲಿಯಿಂದ ಬಂದಂತಹ ಎಜುಕೇಟೆಡ್ ಪರ್ಸನ್ಸ್ ಇರ್ತಾರೆ, ಅಂದರೆ ಆದಾಯ ಕಡಿಮೆ ಇರ್ತದೆ ಅಂತ ಅಂದರೆ ಬಡವರೇ, ಸಿಂಪ್ಲಿ ಬಡ ಫ್ಯಾಮಿಲಿಯಿಂದ ಬಂದಂತಹ ಎಜುಕೇಟೆಡ್ ಪರ್ಸನ್ಗೆ, ಅಂದರೆ ಅಕ್ಷರಸ್ಥರಿಗೆ ಏನಾದರೂ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಫೈನಾನ್ಷಿಯಲ್ ಹೆಲ್ಪನ್ನು ಕೊಡ್ತಾರೆ. ಬ್ಯಾಂಕ್ ಲೋನ್ಗಳ ಮೂಲಕ ಈ ಫೈನಾನ್ಷಿಯಲ್ ಹೆಲ್ಪನ್ನು ನೀಡಲಾಗ್ತಾ ಇದೆ. ಯಾವುದು? ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ. ನೆಕ್ಸ್ಟ್ ಒನ್ ಈಸ್ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಅಂತ ಇದೆ. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಹೆಸರು ಹೇಳ್ತಾ ಇದೆ ನೋಡಿ, ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ. ಶಹರ ಅಂತಂದರೆ ಯಾವುದು? ಪಟ್ಟಣ ಪ್ರದೇಶ, ಅರ್ಬನ್ ಏರಿಯಾದಲ್ಲಿ. ಓಕೆ, ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಮೇನ್ಲಿ ಏಮ್ಸ್ ಅಟ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಬೋತ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ದ ವೇಜ್ ಎಂಪ್ಲಾಯ್ಮೆಂಟ್ ಇನ್ ಅರ್ಬನ್ ಏರಿಯಾಸ್. ಈ ಯೋಜನೆ ಪ್ಯೂರ್ಲಿ ನಗರ ಪ್ರದೇಶಕ್ಕೆ ಶಹರಿ ರೋಜ್ಗಾರ್ ಯೋಜನಾ ಅಂತ ಇದೆ ಅಲ್ವಾ? ಅದೇ ರೀತಿ ಇನ್ನೊಂದು ಭಾರತದಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಇದು ಸ್ವಲ್ಪ ಇವಾಗ ಅದರ ಹೆಸರು ಬದಲಾಗಿದೆ, NRLM ಮತ್ತು NULM ಅಂತ ಹೇಳಿ ಆಗಿದೆ. ಓಕೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ಕೊಂಡು ಅದನ್ನು ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇತ್ತು, ಮೊದಲು ವೈಯಕ್ತಿಕವಾಗಿ ಸಾಲವನ್ನು ಕೊಡ್ತಾಯಿದ್ರು. ಎಲ್ಲ ಯೋಜನೆಗಳಲ್ಲಿ ವೈಯಕ್ತಿಕವಾಗಿ ಸಾಲವನ್ನು ಕೊಡ್ತಾ ಇದ್ರು. ಆಮೇಲೆ ಏನು ಮಾಡಿದರು, 1999ರ ನಂತರ
ಅಂದರೆ 90ರ ದಶಕದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ರು ಯೋಜನೆಗಳಲ್ಲಿ. ಹೊಸ ನೀತಿಗಳು ಬಂದು 91ರ ನಂತರ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾ ಬಂದರು. ಇಲ್ಲಿ ವೈಯಕ್ತಿಕವಾಗಿ ಸಾಲ ಕೊಡುವುದರ ಬಗ್ಗೆ ಬದಲಾಗಿ SHGs ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನು ಕರಿತೇವೆ, ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಾಂದ್ರೆ ಸ್ವಸಹಾಯ ಸಂಘಗಳು ಅಂತ ಅಂದರೆ ಏನು? ಈಗ ಒಂದು 10 ಜನನೋ 15 ಜನ ಏನು ಮಾಡ್ತಾರೆ, ಒಂದು ಸಂಘಟನೆಯನ್ನು ಮಾಡ್ಕೋತಾರೆ. ಅವರು ವಾರಕ್ಕೆ ಇಂತಿಷ್ಟು ಅಂತ ಉಳಿತಾಯ ಮಾಡ್ತಾರೆ ಅಥವಾ ತಿಂಗಳಿಗಿಂತಿಷ್ಟು ಅಂತ ಉಳಿತಾಯ ಮಾಡ್ತಾರೆ. ಆ ಉಳಿತಾಯವಾದಂಥ ಹಣದಿಂದ ಏನು ಮಾಡ್ತಾರೆ, ಆ ತಮ್ಮ ಗ್ರೂಪಿನ ಸದಸ್ಯರಿಗೆ, ಒಂದು 10 ಜನ ಇದ್ದಾರೆ ಅಂದರೆ 10 ಜನರಲ್ಲಿ ಯಾರಿಗಾದರೂ ಸಾಲ ಬೇಕಾದರೆ ಆ ಉಳಿತಾಯವಾದ ಹಣದಿಂದ ಕೊಡ್ತಾರೆ. ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಬಡ್ಡಿಯನ್ನು ವಿಧಿಸ್ತಾರೆ. ಆ ಉಳಿತಾಯವಾದ ಹಣ ಹಾಗೆ ಮುಂದುವರಿತಾ ಹೋಗ್ತಾ ಇರ್ತದೆ. ಹೀಗೆ ರಚಿಸಿಕೊಂಡ ಸ್ವಸಹಾಯ ಸಂಘಗಳಿಗೆ ಸರ್ಕಾರ ಏನು ಮಾಡ್ತು, ಸಹಾಯವನ್ನು ನೀಡ್ತು, ಸಬ್ಸಿಡಿಯನ್ನು ನೀಡ್ತು. ಸಬ್ಸಿಡಿ ಅಂದರೆ ಸಹಾಯಧನಗಳನ್ನು ನೀಡ್ತು. ಅಂದರೆ 10 ಜನ ಸೇರಿಬಿಟ್ಟು ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಲಿ ಅಥವಾ ಕೈಗಾರಿಕೆಯನ್ನು, ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತು, ಈ ಕೈಗಾರಿಕೆಗಳಿಗೆ ಬ್ಯಾಂಕ್ಗಳ ಮೂಲಕ ಹಣಕಾಸಿನ ನೆರವನ್ನು ಘೋಷಿಸಿತು. ಈ ಯೋಜನೆ ಅಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯಲ್ಲಿ. ಆದರೆ ಈ ಯೋಜನೆ ಏನಾಗಿದೆ ಅಂತಂದರೆ ಇವಾಗ ಅಟ್ ಪ್ರೆಸೆಂಟ್ ಏನಾಗಿದೆ, NRLM ಹೆಚ್ಚಾಗಿ ಅಸ್ತಿತ್ವದಲ್ಲಿದೆ. 10 ಲಕ್ಷದವರೆಗೆ ಇದರಲ್ಲಿ ಸಾಲ ಕೊಡ್ತಾರೆ. ನೋಡಿ, NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆ್ಯಂಡ್ NULM ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ಕೊಂಡು. ಓಕೆ, ನೆಕ್ಸ್ಟ್ ಇನ್ನೊಂದು ಯೋಜನೆ ಇದೆ, ಫೇಮಸ್ ಯೋಜನೆ ನಾವೆಲ್ಲ ನೋಡಿದ್ದೀವಿ, ನರೇಗಾ ಅಂತ ಕೇಳ್ತೀವಿ ಅಲ್ವಾ. ನರೇಗಾ ಯೋಜನೆ ಅಂತ ಕೇಳ್ತೀವಿ. 2005 ಸೆಪ್ಟೆಂಬರ್ 7ರಲ್ಲಿ ಈ ಯೋಜನೆ ಪ್ರಾರಂಭ ಆಗ್ತದೆ. ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಕ್ಟ್. ಓಕೆ, ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಕ್ಟ್, ಜನರೇಷನ್ ಗ್ಯಾರಂಟಿ ಆ್ಯಕ್ಟ್. ಓಕೆ, ಇಲ್ಲಿ ಈ ಸ್ಕೀಮ್ ಅಂಡರ್ ಏನಾಯಿತು, ಈ ಹಳೆ ಸ್ಕೀಮ್ಗಳೆಲ್ಲ ಏನು ಮಾಡ್ತಾ ಇದ್ವು, ಆ ಉದ್ಯೋಗವನ್ನು ಸೃಷ್ಟಿ ಮಾಡೋಕೆ ಅದಕ್ಕೆ ಸ್ವಲ್ಪ ಆದರೂ ಬೇಸಿಕ್ ನಾಲೆಜ್ ಅನ್ನೋದು ಬೇಕು ಅಲ್ವಾ, ಎಜುಕೇಷನ್ ಅನ್ನುವಂಥದ್ದು ಬೇಕು. ಹೆಚ್ಚಿನ ಪಕ್ಷ ಆ ಉದ್ಯೋಗ ಅವುಗಳಿಂದ ಸಹಾಯವನ್ನು ಪಡ್ಕೊಂಡು ಇದನ್ನು ಉದ್ಯೋಗವನ್ನು ಮಾಡುವಂದ್ರು ಸ್ವಲ್ಪ ಆದರೂ ಕಲ್ತಿರಬೇಕಾಗಿತ್ತು. ಅಂಥವರಿಗೆ ಹೆಚ್ಚಾಗಿ ಅದು ಸಿಗ್ತಾ ಇತ್ತು. ಆದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಅನ್ಸ್ಕಿಲ್ಡ್ ಲೇಬರ್ಸ್ ಇದ್ರು. ಅನ್ಸ್ಕಿಲ್ಡ್ ಅಂದರೆ ಕೌಶಲ್ಯರಹಿತ ರಫ್ ವರ್ಕ್ ಮಾಡುವಂಥವ್ರು. ಈಗ ಗಾರೆ ಕೆಲಸ ಮಾಡುವಂಥರಾಗಿರ್ಬೋದು, ಅದೇ ರೀತಿಯಾಗಿ ಭೂಮಿಯಲ್ಲಿ ಕೆಲಸ ಮಾಡುವಂಥರಾಗಿರ್ಬೋದು, ಅಂದರೆ ಲ್ಯಾಂಡಲ್ಲಿ ಅಂದರೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವಂಥರಾಗಿರ್ಬೋದು ಅಲ್ವಾ. ಯಾವುದೋ ಒಂದು ಸೇತುವೆ ಕಟ್ಟಬೇಕಾದ್ರೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಾಗಿರ್ಬೋದು. ಈ ಎಲ್ಲ ಕಾರ್ಮಿಕರು ಅವರಿಗೆ ಯಾವುದೇ ಯೋಜನೆಗಳ ಫಲಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ 2005ರಲ್ಲಿ ಈ ಒಂದು ಯೋಜನೆಯನ್ನು ನರೇಗಾ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಯೋಜನೆ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗವನ್ನು ಆ ವ್ಯಕ್ತಿಗೆ ನೀಡ್ತದೆ. ಆ ವ್ಯಕ್ತಿ ಅಂತಂದರೆ ಯಾರು ಕೌಶಲ್ಯರಹಿತರು ಅಂತ ನಾವು ಐಡೆಂಟಿಫೈ ಮಾಡ್ತೇವೆ, ಯಾರು ಕೌಶಲ್ಯರಹಿತ ಕೆಲಸಗಳನ್ನು ಮಾಡಲಿಕ್ಕೆ ರೆಡಿ ಇದ್ದಾರೋ ಅವರೇನು ಮಾಡಬೇಕು, ತಮಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಯಾರು ಹೆಸರನ್ನು ನೋಂದಾಯಿಸಿಕೊಳ್ತಾರೋ ಅವರಿಗೆ ವರ್ಷದಲ್ಲಿ 100 ದಿನಗಳ ಗ್ಯಾರಂಟಿ ಅಂದರೆ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಅಂತಲೇ ಕರಿತೇವೆ ಅದನ್ನು. ಖಾತ್ರಿ ಉದ್ಯೋಗವನ್ನು ಸರ್ಕಾರ ನೀಡ್ತದೆ. ಅಂದರೆ ಅವರದೇ ಹಳ್ಳಿಗಳಲ್ಲಿ ಬೇರೆ ಒಂದು ಕೌಶಲ್ಯರಹಿತ ಶ್ರಮ ಯಾವ್ಯಾವುದಕ್ಕೆ ಬೇಕೋ ಅಂಥ ಕೆಲಸಗಳಿಗೆ ಅದನ್ನು ಬಳಸ್ಕೊಳ್ಳಲಾಗ್ತದೆ. ಅವರಿಗೆ ಒಂದು ಮಿನಿಮಮ್ ವೇಜನ್ನು ನೀಡ್ತಾರೆ. ಇಲ್ಲಿ ನೋಡಿ, ಈ ಯೋಜನೆಯಿಂದ ಕೆಲಸನೂ ಸಿಕ್ತು, ಅದರಿಂದ ಅವರಿಗೆ ಆದಾಯನೂ ಬರ್ತಾ ಇದೆ. ಆ ಕೆಲಸ ಇಲ್ಲ, ನಿರುದ್ಯೋಗದ ಸಮಸ್ಯೆ ಅವರಿಗೆ ಇಲ್ಲ. ಅಂದರೆ ಮಿನಿಮಮ್ 100 ದಿನ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಕೆಲಸ ಇರುತ್ತೆ ಅಂತ. ಇದು ಆದಾಯ ಮತ್ತು ಉದ್ಯೋಗ ಸೃಷ್ಟಿಯ ಮಾರ್ಗದಲ್ಲಿ ಬರುವಂಥ ಕೆಲವೊಂದು ಯೋಜನೆಗಳು. ಓಕೆ, ಈ ಯೋಜನೆ ಆದಮೇಲೆ ಆದರೂ ಸಹ ಒಂದು ಲೆವೆಲಲ್ಲಿ ಬಡತನ ಕಡಿಮೆ ಆಗ್ತಾ ಬಂತು. ಈ ಟೈಮ್ನಲ್ಲಿ 2004ರಲ್ಲಿ 37%ವರೆಗೆ ಇತ್ತು. ಒಂದು ದತ್ತಾಂಶದ ಪ್ರಕಾರ NSS ಪ್ರಕಟ ಮಾಡಿರೋ ದತ್ತಾಂಶದ ಪ್ರಕಾರ 37%ವರೆಗೆ ಇತ್ತು. 2017 or 16ನಲ್ಲಿ 17%ವರೆಗೆ ರಿಡ್ಯೂಸ್ ಆಗಿದೆ ಅಂತ ದತ್ತಾಂಶಗಳು ನಮಗೆ ಲಭ್ಯ ಇದೆ. ಆಲ್ರೆಡಿ ನಾವು ನೋಡಿದ ಅಂತ 2011-12 22%ಗೆ 74ರಲ್ಲಿ 55 ಇರೋದು 2012ರಲ್ಲಿ ನಮಗೆ
22%ಗೆ ಇಳಿಮುಖವಾಗಿದೆ. ಇದಕ್ಕೆ ಕಾರಣಗಳು ಈ ಎಲ್ಲ ಯೋಜನೆಗಳು. ಈ ಎಲ್ಲ ಯೋಜನೆಗಳ ಫಲ ನಮಗೆ ಬಡತನ ಏನಾಗಿದೆ, ಇಳಿಮುಖವಾಗಿ ಬಂದಿದೆ ಅಲ್ವಾ. ಇದಾದಮೇಲೆ ಆದರೂ ಸಹ ಬಡತನದ ಪ್ರಮಾಣ ಕಡಿಮೆ ಆಗಿಲ್ಲ. ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಬಡವರು ಬಹಳ ಇದ್ದಾರೆ ಅಲ್ವಾ, ಬಡವರು ಬಹಳ ಇದ್ದಾರೆ. ಬಡವರಿಗೆ ನಿಲ್ಲು ಮಾಡಲಿಕ್ಕೆ, ಬಡತನದ ಪ್ರಮಾಣವನ್ನು ಬಡವರು ಅನ್ನೋರು ಇರಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮ ನೀತಿ ನಿರೂಪಕರಿಗೆ ಇತ್ತು ಅಲ್ವಾ. ಅಂದರೆ ಬಡತನದಿಂದ ಸಂಪೂರ್ಣವಾಗಿ ನಾವು ಹೊರಗೆ ಬರಬೇಕು. ಈ ಆರ್ಥಿಕತೆ ಏನು ಫೇಸ್ ಮಾಡ್ತಾ ಇದೆ ಒಂದು ಚಾಲೆಂಜ್, ಆ ಚಾಲೆಂಜನ್ನು ಯಶಸ್ವಿಯಾಗಿ ನಾವು ಸ್ವೀಕರಿಸಿ ಅದರಿಂದ ಹೊರಗೆ ಬರಬೇಕು, ಆ ಬಡತನದ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋ ಕಾರಣದಿಂದ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸ್ಕೊಂಡಾಗಿರ್ಬೋದು ಅಥವಾ ಹೆಚ್ಚಿನ ಅಧ್ಯಯನ ಮಾಡಿ ಸಮೀಕ್ಷೆಗಳನ್ನು ಮಾಡಿ ಹೊಸ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಹೋದರು. ಅಂಥ ಟೈಮ್ನಲ್ಲಿ ಯೋಚನೆಗೆ ಬಂದಿದ್ದು ಒಂದು, ಬಡವರು ಯಾಕಾಗಿರ್ತಾರೆ, ಮಿನಿಮಮ್ ಬೇಸಿಕ್ ನೀಡ್ಸ್ ಅವರಿಗೆ ಇರೋದಿಲ್ಲ. ಮಿನಿಮಮ್ ಬೇಸಿಕ್ ನೀಡ್ಸ್ ಅಂದರೆ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದಂತೆ ಏನು ಅವರಿಗೆ ಆಹಾರ ಆಗಿರ್ಬೋದು ಅಲ್ವಾ, ಆಹಾರ ಆಗಿರ್ಬೋದು, ಅವರಿಗೆ ಶಿಕ್ಷಣ ಆಗಿರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಫೆಸಿಲಿಟೀಸ್ ಇರ್ಬೋದು, ಇವು ಯಾವುದು ಸಹ ಅವರಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಬಡವರಾಗಿರ್ತಾರೆ. ಸರ್ಕಾರ ಡೈರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವುದರ ಮೂಲಕ, ಹೌದಾ, ಮೂಲಭೂತ ಸೌಕರ್ಯಗಳನ್ನು ಸರ್ಕಾರವೇ ಸಬ್ಸಿಡೈಸ್ ರೇಟ್ಸಲ್ಲೋ ಕಡಿಮೆ ದರದಲ್ಲೋ ಉಚಿತವಾಗಿಯೋ ಯಾವುದೋ ಒಂದು ರೂಪದಲ್ಲಿ ಬಡವರಿಗೆ ನೀಡುವುದರ ಮೂಲಕ ಅವರನ್ನು ಬಡತನ ರೇಖೆಗಿಂತ ಹೊರಗಡೆ ತರೋಣ ಅಲ್ಲ, ಬಡತನ ರೇಖೆಗಿಂತ ಹೊರಗಡೆ ತರೋಣ ಅನ್ನೋ ಕೆಲವೊಂದು ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ್ಯಾವುದಪ್ಪ, ಒಂದು ಈಗ ನಾವು ಆವಾಗಲೇ ನೋಡಿದ್ವಿ ಬಡ ಕುಟುಂಬದ ಲಕ್ಷಣದ ಮಾಲ್ ನ್ಯೂಟ್ರಿಷನ್, ಇಲ್ ಹೆಲ್ತ್ ಅಲ್ವಾ. ಮಾಲ್ ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆ ಅಂದರೆ ಜನರು ಏನು ಆಹಾರವನ್ನು ಸ್ವೀಕರಿಸ್ತಾ ಇದ್ದಾರೆ, ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇಲ್ಲ ಅಲ್ವಾ. ಅಂದರೆ ಆಹಾರ ಕೆಲವೊಂದು ಸಲ ಹಸಿವೆಯಿಂದ ಇರ್ತಾರೆ, ಅರೆ ಹೊಟ್ಟೆ ಊಟ ಮಾಡ್ಕೊಂಡಿರ್ತಾರೆ, ಅಂದರೆ ಅವರ ಜೀವಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಆ ನ್ಯೂಟ್ರಿಯೆಂಟ್ಸನ್ನು ಅಥವಾ ಪೌಷ್ಟಿಕಾಂಶಗಳನ್ನು ನೀಡುವ ಉದ್ದೇಶದಿಂದ ಸರ್ಕಾರ 3 ಪ್ರೋಗ್ರಾಮ್ಸನ್ನು ಲಾಂಚ್ ಮಾಡ್ತದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ಕೊಂಡು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಏನಿದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, PDS ಅಂತ ಹೇಳಿ ಕರಿತೇವೆ. ನಾವೇನು ರೇಷನ್ ತಗೊಳ್ತಾ ಇದ್ದೀವಿ ಅದನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಹೇಳಿ ಕರಿತೇವೆ. ಏನು ಅಕ್ಕಿ, ಸೀಮೆಎಣ್ಣೆ, ಗೋಧಿ ಇವನ್ನೆಲ್ಲ ಕೊಡ್ತಾವಲ್ಲ, ಜೀವನಾವಶ್ಯಕ ವಸ್ತುಗಳು, ಸಕ್ಕರೆ. ಒಂದು ಕಾಲದಲ್ಲಿ ಏನು ಪಂಚೆ, ಸೀರೆ ಸಹ, ಬಟ್ಟೆಗಳನ್ನು ಸಹ ಕೊಡ್ತಾ ಇದ್ರು. ಕಡ್ಡಿಪಟ್ಟಣ ಅವಶ್ಯಕತೆಗಳಲ್ಲಿ ಏನೇನು ಬೇಕು ವಸ್ತುಗಳು ಅದೆಲ್ಲ ನಮಗೆ ರೇಷನ್ ಶಾಪಲ್ಲಿ ಸಿಗ್ತಾ ಇತ್ತು, ಪಡಿತರ ವ್ಯವಸ್ಥೆಯಲ್ಲಿ ಸಿಗ್ತಾ ಇತ್ತು. ಅಂತಂದರೆ ಈ ಪಡಿತರ ವ್ಯವಸ್ಥೆಯ ಮೂಲಕ ಸರ್ಕಾರ ಒಂದು ಆಹಾರದ ಭದ್ರತೆಯನ್ನು ಜನರಿಗೆ ಒದಗಿಸಿದೆ. ಈಗ ನೋಡಿ, ಒಬ್ಬ ವ್ಯಕ್ತಿಗೆ 7 kg BPL ಕಾರ್ಡ್ ಹೊಂದಿರುವಂಥ ಒಬ್ಬ ವ್ಯಕ್ತಿಗೆ 7 kg ಧಾನ್ಯಗಳನ್ನು ಕೊಡ್ತದೆ. ಅಕ್ಕಿ ಆಗಿರ್ಬೋದು, ಅದರ ಜೊತೆಗೆ ಗೋಧಿ ಆಗಿರ್ಬೋದು, ಅದರ ಜೊತೆಗೆ ಸಕ್ಕರೆಯನ್ನು ಕೊಡ್ತಾ ಇದ್ದಾರೆ ಅಲ್ವಾ. ಅಂದರೆ ಯಾವುದೇ ವ್ಯಕ್ತಿ ಹಸಿವಿನಿಂದ ಸಾಯಬಾರ್ದು ಅಂದರೆ ರೈತರು ಬೆಳೆದಂಥ ಅಕ್ಕಿಯನ್ನು ಅಥವಾ ಭತ್ತವನ್ನು ಸರ್ಕಾರ ಖರೀದಿ ಮಾಡಿ ಇಲ್ಲಿ ರೈತರಿಗೂ ಸಹ ಒಂದು ಬೆಲೆ ಸಿಕ್ಕದಾಗೆ ಆಗ್ತದೆ. ಅದನ್ನು ಬಡವರಿಗೆ ಯಾರಿಗೆ ಅಗತ್ಯ ಇರ್ತದೋ ಅವರಿಗೆ ಹಂಚಿದಾಗೆ ಆಗ್ತದೆ. ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಅಂದರೆ ಕೆಲವೊಂದು 3 ರೂಪಾಯಿ kg ಅಕ್ಕಿ ಇತ್ತು, ಅದು ಸರ್ಕಾರಗಳು ಬಂದಂತೆ ಚೇಂಜ್ ಆಗ್ತಾ ಇರ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಅದಾದಮೇಲೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೇವೆ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂದರೆ ಕೆಲವೊಂದು ಯೋಜನೆಗಳು ಇದರಲ್ಲೂ ಬರ್ತದೆ. ಕಿಶೋರಿ ಯೋಜನೆ ಆಗಿರ್ಬೋದು, ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಅಂದರೆ ಭಾರತದಲ್ಲಿ ಶಿಶು ಮರಣ ದರ ಆಗಿರ್ಬೋದು, ಅಂದರೆ ಹುಟ್ಟಿದ 1 ವರ್ಷದ ಒಳಗೆ ಪೌಷ್ಟಿಕಾಂಶದ ಕೊರತೆಯಿಂದ ಅಥವಾ ಬೇರೆ ಯಾವುದೋ ಕೊರತೆಯಿಂದ ಮಕ್ಕಳು ಸಾಯ್ತಾ ಇರುವಂಥದ್ದಾಗಿದ್ದು, ಅದು ಹೆಚ್ಚಾಗ್ತಾ ಇತ್ತು. ಅದರ ಜೊತೆಗೆ ನಮ್ಮ ಕೆಲವೊಂದು ಮಕ್ಕಳನ್ನು ನೋಡಿದ್ರೆ, ಮಕ್ಕಳನ್ನು ಸಮೀಕ್ಷೆಗೆ ಒಳಪಡಿಸಿದಾಗ ಅವರಲ್ಲಿ ಸಾಕಷ್ಟು ಪ್ರಮಾಣದ ಪೌಷ್ಟಿಕ ಅಂಶಗಳು ಕೊರತೆಯಲ್ಲಿರೋದು ಕಂಡುಬಂತು. ಹಾಗಾಗಿ ಮಕ್ಕಳಿಗೋಸ್ಕರ ಸಮಗ್ರ ಶಿಶು ಅಭಿವೃದ್ಧಿ, ನವಜಾತ ಶಿಶುಗಳಿಂದ ಹಿಡಿದು ಮಕ್ಕಳಿಗೆ ಪೌಷ್ಟಿಕಾಂಶಗಳನ್ನು ನೀಡುವುದಕ್ಕೋಸ್ಕರನೇ ಈ ಕಾರ್ಯಕ್ರಮನ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ಸನ್ನು ಜಾರಿಗೆ ತಂದರು. ಅದರ ಜೊತೆಗೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂದರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಇದ್ರ ಬಗ್ಗೆ ಹೆಚ್ಚಾಗಿ ನಮಗೆ ಗೊತ್ತಿದೆ. ಮಕ್ಕಳನ್ನು ಸ್ಕೂಲ್ಗೆ ಅಟ್ರಾಕ್ಟ್ ಮಾಡೋದಕ್ಕಾಗಿ ಈಗ ನೋಡಿ, ಒಂದು ಸಮೀಕ್ಷೆ ಮಾಡ್ತಾ ಹೋದಂತೆ ಮಕ್ಕಳು ಯಾಕೆ ಸ್ಕೂಲಿಂದ ಹೊರಗುಳಿದಿದ್ದಾರೆ, ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ? ಮನೆಯಲ್ಲಿ ಬಡತನ ಇದೆ ಅಲ್ವಾ, ಮನೆಯಲ್ಲಿ ಬಡತನ ಇದೆ, ಅವರಿಗೆ ಊಟಕ್ಕೆ ಇಲ್ಲ, ಹಾಗಾಗಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ.
ಅದಕ್ಕೆ ಪರ್ಯಾಯ ಮಾರ್ಗ ಏನು? ಶಾಲೆಯಲ್ಲಿ ಬಿಸಿಯೂಟ, ಮಧ್ಯಾಹ್ನದ ಬಿಸಿಯೂಟವನ್ನು ನೀಡೋದ್ರ ಮೂಲಕ ಅವರಿಗೆ ಊಟವನ್ನು ಕೊಟ್ಟಾಗಾಯಿತು, ಅದರ ಜೊತೆ ಅವರು ಶಾಲೆಗೆ ಬರ್ತಾರೆ, ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದ ಹಾಗೆ ಆಯಿತು. ಅಂದರೆ ಇದು ಒಂದು ರೀತಿಯ ಪೌಷ್ಟಿಕಾಂಶವನ್ನು ನೀಡುವಂತಹ ಕಾರ್ಯಕ್ರಮ ಅಂತ ಇದೆ. ಇನ್ನು ಎರಡನೇದಾಗಿ ನಮಗೆ ಬೇಸಿಕ್ ಕಮ್ಯುನಿಟೀಸ್ ಆಗುವಂಥದ್ದು ನಮಗೆ ಶೆಲ್ಟರ್ ಆಗಿರ್ಬೋದು ಅಲ್ವಾ. ಶೆಲ್ಟರ್ ಅಂದರೆ ನಮಗೆ ವಸತಿ ಯೋಜನೆ. ಎಷ್ಟು ಜನ ವಸತಿ ರಹಿತರಿದ್ದಾರೆ ನೋಡಿ. ನಮ್ಮ ಪ್ರಧಾನಮಂತ್ರಿಯವರ ಯೋಜನೆ 2022 ವೇಳೆಗೆ ಭಾರತ ಗುಡಿಸಲು ಮುಕ್ತ ಆಗಬೇಕು ಅನ್ನುವಂತಹ ಒಂದು ಯೋಜನೆ ದಿಶೆಯಲ್ಲಿ ಕಾರ್ಯಗಳು ಈಗಾಗಲೇ ಹಲವಾರು ಪ್ರೋಗ್ರಾಮ್ಗಳು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಿಂದ ಆಗಿರ್ಬೋದು, ವಸತಿ ನಿಗಮದಿಂದ ಆಗಿರ್ಬೋದು, ಹಲವಾರು ಪ್ರೋಗ್ರಾಮ್ಗಳು ನಡೀತಾ ಇದ್ದಾವೆ ಅಲ್ವಾ. ಯಾಕೆ ವಸತಿ ಈ ಪ್ರೋಗ್ರಾಮ್ಗಳು ಮೊದಲಿಂದನೂ ಇತ್ತು. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ಅದರ ಜೊತೆಗೆ ಕರ್ನಾಟಕದಲ್ಲಿ ನೋಡಿ ಬಸವ ಕಲ್ಯಾಣ ಯೋಜನೆ ಇರ್ಬೋದು, ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು ಅಲ್ವಾ. ಆಮೇಲೆ ಅಂಬೇಡ್ಕರ್ ವಸತಿ ಯೋಜನೆ ಅಂತ ಒಂದು ಯೋಜನೆಯನ್ನು ಇದು ಮಾಡಿದ್ರು. ಕೆಲವು ಯೋಜನೆಗಳಲ್ಲಿ ಮರ್ಜ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಕೆಲವೊಂದು ಯೋಜನೆಗಳಿಗೆ 75-20ರಲ್ಲಿ 25% ಸೆಂಟ್ರಲ್ ಗೌರ್ಮೆಂಟಿಂದ, 75% ಸೆಂಟ್ರಲ್ ಗೌರ್ಮೆಂಟಿಂದ, 25% ಸ್ಟೇಟ್ ಗೌರ್ಮೆಂಟಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೆಲವೊಂದು ಯೋಜನೆಗಳಿಗೆ ಕೊಡ್ತಾ ಇದ್ದಾರೆ. ಆಮೇಲೆ 50-50 ಮಾಡ್ಕೊಂಡು ಕೆಲವು ಯೋಜನೆಗಳ ಸ್ವರೂಪದ ಆಧಾರದ ಮೇಲೆ. ಇದರ ಎಲ್ಲದರ ಮುಖ್ಯ ಉದ್ದೇಶ ಏನು? ಎಲ್ಲರಿಗೂ ಮನೆ ಇರಬೇಕು, ಪಕ್ಕಾ ಮನೆ ಇರಬೇಕು. ಅಂದರೆ ಗುಡಿಸಲುಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಆ ರೀತಿ ವಾಸಿಸ್ತಾ ಇರಬಾರ್ದು ಬಡವರಿಗೆ. ಅಂದರೆ ಅದೊಂದು ಮೂಲಭೂತ ಸೌಕರ್ಯ. ಅದನ್ನು ಒದಗಿಸೋದ್ರ ಮೂಲಕ ನಾವು ಬಡತನವನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದ. ಇದರಲ್ಲಿ ಕೆಲವೊಂದು ಯೋಜನೆಗಳು ಬರ್ತದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ನಮಗೆ ರಸ್ತೆ ಮೂಲಭೂತ ಅವಶ್ಯಕತೆ ಇದೆ. ಗ್ರಾಮ ಸಡಕ್ ಯೋಜನೆ ಅಂತಂದರೆ ಈ ಯೋಜನೆಯಲ್ಲಿ ಹಲವಾರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇದೆ, ಸೇತುವೆ ಸಂಪರ್ಕಗಳು ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ನೋಡಿ, ಆ ಬೋರ್ಡ್ ಹಾಕಿರ್ತಾರೆ. ನೀವು ಹಳ್ಳಿಗಳಲ್ಲಿ ಹೋದಾಗ ಈ ರಸ್ತೆ ಒಂದು ಸ್ಟಾರ್ಟಿಂಗ್ ರಸ್ತೆ ಮಾಡಿದಾಗ ಅಲ್ಲಿ ಬೋರ್ಡ್ ಹಾಕ್ತಾರೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಭಿವೃದ್ಧಿ, ಆ ಯೋಜನೆಯ ಅಡಿ ಅನುದಾನ ಮಂಜೂರು ಆಗಿದೆ ಅಂತ. ಇದನ್ನೆಲ್ಲ ಗಮನಿಸಿ ನೀವು. ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಒಂದು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಏನೇನು ಬೇಕೋ ಎಲ್ಲವನ್ನ ಮಾಡುವಂಥದ್ದು. ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಅಥವಾ ಅಲ್ಲಿ ಹೊಸ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅಂದರೆ ಪರಿಸರ ಸ್ನೇಹಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಹಲವಾರು ಕಾರ್ಯಕ್ರಮಗಳನ್ನು ಈ ಯೋಜನೆಗಳಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಡುವಲ್ಲಿ ಸಹಾಯ ಮಾಡ್ತದೆ. ಅದಾದಮೇಲೆ ಇನ್ನೊಂದು ಫೇಮಸ್ ಯೋಜನೆ ನಾವು ನೋಡಿದ್ವಿ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಲ್ವಾ. ಮೋದಿ ಅಕೌಂಟ್ ಅಂತ ಹೇಳಿ ಕರಿತೀವಿ. ಪ್ರಧಾನಮಂತ್ರಿಯವರು ಬಂದ ಮೇಲೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಜಾರಿಗೆ ತಂದರು. ಇಲ್ಲಿ ಈ ಜನ್ಧನ್ ಯೋಜನೆಯಲ್ಲಿ ಏನು ಇದೆ ಅಂತಂದರೆ, ಯಾರು ಬ್ಯಾಂಕ್ನಲ್ಲಿ ಅಕೌಂಟ್ ಇಲ್ಲ ಅವರು ಝೀರೋ ಬ್ಯಾಲೆನ್ಸಲ್ಲಿ ಅಕೌಂಟನ್ನು ತೆಗಿಬೇಕಾಯಿತು. ಬ್ಯಾಂಕಲ್ಲಿ ತೆಗಿಲಿಕ್ಕೆ ಸಹಾಯ ಮಾಡಿಕೊಟ್ರು, ಬ್ಯಾಂಕಲ್ಲಿ ಓಪನ್ ಮಾಡಿಕೊಟ್ರು. ತಮ್ಮಲ್ಲಿರುವಂಥ ಅತ್ಯಲ್ಪ ಕಡಿಮೆ ಇದ್ದರೂ ಸಹ ಅದನ್ನು ಉಳಿತಾಯವನ್ನು ಬ್ಯಾಂಕ್ನಲ್ಲಿ ಇಡುವಂತೆ ಆಯಿತು ಜನ. ಇದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಉಳಿತಾಯನೂ ಜಾಸ್ತಿ ಆಯಿತು, ಹೂಡಿಕೆಗೆ ಹಣನೂ ಸಿಕ್ತು, ಜನರಿಗೆ ಬಡ್ಡಿನೂ ಸಹ ಬಂತು. ಇಷ್ಟೇ ಅಲ್ಲದೆ ಕೆಲವೊಂದು ಯೋಜನೆಗಳ ಫಲಾನುಭವಿಗಳಿಗೆ ಸಬ್ಸಿಡಿಯನ್ನು ಸರ್ಕಾರ ಏನು ನೀಡ್ತಾ ಇತ್ತು, ಮೊದಲು ಸರ್ಕಾರ ನೀಡ್ತಾ ಇದ್ದಂತಹ ಸಬ್ಸಿಡಿ ದುರುಪಯೋಗ ಆಗ್ತಾ ಇತ್ತು ಅಲ್ವಾ. ದುರುಪಯೋಗ ಆಗ್ತದೆ, ರೈತನಿಗೆ ಅಥವಾ ಅದರ ಫಲಾನುಭವಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸರ್ಕಾರ ಈ ಜನ್ಧನ್ ಖಾತೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಯೋಜನೆಯಲ್ಲಿ ಆ ವ್ಯಕ್ತಿಗೆ ಸಬ್ಸಿಡಿ ಸಿಗ್ತಾ ಇದೆ ಅಂದರೆ ಅದು ನೇರವಾಗಿ ಅವನ ಬ್ಯಾಂಕ್ ಖಾತೆಗೆ ಹೋಗ್ತದೆ. ಆ ಬ್ಯಾಂಕ್ ಖಾತೆಯಿಂದ ಆ ವ್ಯಕ್ತಿ ಬಿಟ್ಟರೆ ಮತ್ತೆ ಯಾರು ಹಣವನ್ನು ಡ್ರಾ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೂ ಅದನ್ನು ಯೂಸ್ ಮಾಡಿಕೊಂಡ್ರು. ಅದು ಅಲ್ಲದೆ ಇದು 1 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಜನ್ಧನ್ ಖಾತೆ ಯಾರು ಹೊಂದಿದ್ದಾರೆ ಅವರಿಗೆ 1 ಲಕ್ಷ ಅಪಘಾತ ವಿಮೆ, ಅದರ ಜೊತೆ ಜೀವ ವಿಮೆ 30,000ದಷ್ಟು ಲೈಫ್ ಇನ್ಶೂರೆನ್ಸ್ ಜೀವ ವಿಮೆಯನ್ನು ನೀಡಲಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನಾ. ಓಕೆ, ಥ್ರೂ ದಿಸ್ ಪ್ಲಾನ್ ಪೀಪಲ್ ಇನ್ ಇಂಡಿಯಾ ಆರ್ ಎನ್ಕರೇಜ್ ಟು ಓಪನ್ bank accounts. Besides promoting saving habit, this scheme intends to transfer all the benefits of government schemes and subsidies to account holders directly. And also each bank account holder is also entitled to rupees 1 lakh accidental insurance and rupees 30,000 life insurance. ನೋಡಿ ಎಷ್ಟು ಹೇಳಬಹುದು. ಓಕೆ, ಎಸ್. ದೆನ್ ಇನ್ನೊಂದು ಇದೆ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ, NSAP, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್, ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಅಂತ ಇದೆ. ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೇವೆ. ಈಗ ನೋಡಿ, ನಾವು ಸುತ್ತಮುತ್ತ ಕೇಳಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ, ವಿಡೋ ಪೆನ್ಷನ್ ಬರ್ತಾ ಇದೆ ಅಲ್ವಾ. ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ 65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ. ಅದು ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿರ್ಬೋದು. ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಅಂತ ಕರಿತೇವೆ, ವೃದ್ಧಾಪ್ಯ ವೇತನ ಅಂತ ಹೇಳಿ ಕರಿತೇವೆ. ರಾಷ್ಟ್ರೀಯ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದನ್ನು ವೃದ್ಧಾಪ್ಯ ವೇತನ ಅಂತ ಕರಿತೇವೆ, ಓಲ್ಡ್ ಏಜ್ ಪೆನ್ಷನ್ ಅಂತ ಹೇಳಿ ಕರಿತೇವೆ. ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅಂತಲೂ ನೀವು ಕೇಳಿರ್ಬೋದು
ನೋಡಿ, ನಿಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತನೋ ಅಥವಾ ನಿಮ್ಮ ಮನೆಯಲ್ಲೋ ನೋಡಿ, ಯಾವುದಾದ್ರೂ ಒಬ್ಬ 65 ವರ್ಷ ಆದಂಥ ವ್ಯಕ್ತಿ ಇದ್ದರೆ, ಅವರು ಬಿಲೋ ಪವರ್ಟಿ ಲೈನ್ BPL ಅಂದರೆ ಬಿಲೋ ಪವರ್ಟಿ ಲೈನ್ BPL ಕಾರ್ಡ್ ಅವ್ರ ಹತ್ರ ಇದ್ದರೆ ಅವರು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಅಂದರೆ ಈ ಯೋಜನೆ ಅವರಿಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನೀಡ್ತಾರೆ. ಪ್ರತಿ ತಿಂಗಳು 1,000 ರೂಪಾಯಿಯನ್ನು ವೃದ್ಧಾಪ್ಯ ವೇತನದ ಹೆಸರಿನಲ್ಲಿ ಕೊಡ್ತಾರೆ ಅಲ್ವಾ. ಅದೇ ರೀತಿ ವಿಧವಾ ವೇತನವನ್ನು, ಪತಿಯನ್ನು ಕಳೆದುಕೊಂಡಂತಹ ಮಹಿಳೆಯರಿಗೂ ಅವರು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ 600 ರೂಪಾಯಿಗಳ ಒಂದು ಇವತ್ತಿನ ಕಾಲದಲ್ಲಿ 600 ರೂಪಾಯಿಯನ್ನು ಅವರು ನ್ಯಾಷನಲ್ ಅಸೋಸಿಯೇಷನ್, ರಾಷ್ಟ್ರ ಸರ್ಕಾರ ಅವರ ಖಾತೆಗೆ ಜಮಾವಣೆಯನ್ನು ಮಾಡ್ತಾ ಇದೆ ಅಲ್ಲ, ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್. ಅದರಲ್ಲಿ ಮತ್ತು ಕೆಲವೊಂದು ಹಲವಾರು ಪ್ರೋಗ್ರಾಮ್ ರೀತಿಯಲ್ಲಿ ಧನ ಸಹಾಯವನ್ನು ಮಾಡ್ತಾರೆ. ಅಂದರೆ ಈಗ ಮತ್ತೊಂದು ಪ್ರೋಗ್ರಾಮ್ ಅಂತಂದರೆ, ಈ ಕುಟುಂಬದ BPL ಕುಟುಂಬದ ಮುಖ್ಯಸ್ಥ ಏನಾದರೂ ಮೃತನಾಗ್ತಾನೆ ಅಂದರೆ, ಮುಖ್ಯ ದುಡಿಯೋ ವ್ಯಕ್ತಿ ಆಗಬೇಕು, ದುಡಿಯೋ ವ್ಯಕ್ತಿ ಮೃತನಾಗ್ತಾನೆ, ಅವನ ಅಂತ್ಯ ಸಂಸ್ಕಾರಕ್ಕೂ ಸಹ 5,000 ರೂಪಾಯಿಯಷ್ಟು ಹಣವನ್ನು ಸರ್ಕಾರ ಕೊಡ್ತಾ ಇದೆ. ಇವತ್ತು 5,000 ರೂಪಾಯಿ ಇದೆ ಅದರ ಹಣ. ಅದೇ ರೀತಿಯಾಗಿ 25,000 ರೂಪಾಯಿಗಳ ಸಹಾಯಧನವನ್ನು ಆ ಕುಟುಂಬಕ್ಕೆ ನೀಡಲಾಗ್ತಾ ಇದೆ, ಒಂದು ಕುಟುಂಬದ ದುಡಿಯೋ ವ್ಯಕ್ತಿ ಮೃತನಾದರೆ. ಇದೇನು ಹೇಳ್ತಾ ಇದ್ದೀನಲ್ಲ, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಈಗ ಪ್ರಸ್ತುತ ಜಾರಿಯಲ್ಲಿರುವ ಕಾರ್ಯಕ್ರಮಗಳು. ಅಂಗವಿಕಲ ವೇತನ, ಡಿಸೇಬಲ್ಸ್ ಅಂತ ಇದ್ದಾರೆ, ಅವರಿಗೆ ಅಂಗವಿಕಲದ ಪ್ರಮಾಣದ ಆಧಾರದ ಮೇಲೆ 3,000ವರೆಗೂ ಸಹ 3,000ದಿಂದ ಅವರ ಅಂಗವಿಕಲದ ಪ್ರಮಾಣದ ಆಧಾರದ ಮೇಲೆ ಅಮೌಂಟ್ ನಿರ್ಧಾರ ಆಗ್ತದೆ. ಅವರಿಗೂ ಸಹ ವೇತನವನ್ನು ನೀಡ್ತದೆ. ಅಂದರೆ ಸಮಾಜದಲ್ಲಿ ದುರ್ಬಲ ವರ್ಗದವರೂ ಸಹ ಪ್ರಬಲರಾಗಬೇಕು, ಅವರೂ ಸಹ ಬಡತನ ರೇಖೆಗಿಂತ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಹೇಳ್ತಾ ಇದೆ ಸರ್ಕಾರ, ಜಾರಿಗೊಳಿಸಿದೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ಎಲ್ಲ ಕಾರ್ಯಕ್ರಮಗಳು ಪ್ರಸ್ತುತವಾಗಿ ಜಾರಿಯಲ್ಲಿವೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದು ನಿಮ್ಮ ಊರಿನಲ್ಲೋ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೋ ಅಥವಾ ನಿಮಗೆ ಪರಿಚಯ ಇದ್ದವರು ಯಾರಿಗಾದರೂ ಸಹ ಈ ಯೋಜನೆಯ ಫಲವನ್ನು ನೀವು ತಲುಪುವಂತೆ ಮಾಡಿದ್ರೆ, ಅಂದರೆ ಯೋಜನೆ ಬಗ್ಗೆ ಅವರಿಗೆ ಹೇಳಿ, ಅದು ಎಲ್ಲಿ ಸಿಗುತ್ತೆ, ಏನು, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದರೆ, ತಹಶೀಲ್ದಾರ್ ಆಫೀಸ್ಗಳಲ್ಲಿ ಈ ಯೋಜನೆಯನ್ನು ನಾವು ಅರ್ಜಿ ಸಲ್ಲಿಸ್ಬೋದು, ನೆಮ್ಮದಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಅವ್ರಿಗೆ ಮಾಡಿಕೊಟ್ರೆ, ನೀವು ಅಂದರೆ ಅವರು ನಿಮಗೆ ಏನು ಹಾರೈಕೆಯನ್ನು ನೀಡ್ತಾರಲ್ವ, ನೀವು ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದಕ್ಕೂ ಒಂದು ಸಾರ್ಥಕತೆಯಲ್ಲಿ ಬರ್ತದೆ ಅಲ್ವಾ. ನೋಡಿ, ಈ ಓಲ್ಡ್ ಏಜ್ ಪೆನ್ಷನ್ 65 ವರ್ಷವಾಗಿದ್ರು ಅಂದರೆ ಯಾರೋ ಅವರನ್ನು ನೋಡ್ಕೊಳ್ತಾ ಇರೋದಿಲ್ಲ ಅಂಥ ವ್ಯಕ್ತಿಗಳು, ಅದರ ಜೊತೆ ವಿಡೋಸ್ ಅಂದರೆ ವಿಧವೆಯರು, ನಿರ್ಗತಿಕರು, ಅಂಗವಿಕಲರು, ಇವರಿಗೆಲ್ಲ ತಿಂಗಳಿಗೆ ಒಂದು ಶಾಶ್ವತ ಆದಾಯ, ಇರೋಲ್ಲಿ ಇವರಿಗೆ ಶಾಶ್ವತ ಆದಾಯವನ್ನು ಸರ್ಕಾರ ಕೊಡ್ತಾ ಇದ್ದರೂ ಸಹ ನೀವು ಅವರಿಗೆ ಸಹಾಯ ಮಾಡಿರೋದ್ರಿಂದ ನಿಮ್ಮನ್ನು ಯಾವತ್ತೂ ನೆನಪಿಟ್ಟಿರ್ತಾರೆ. ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನೀವು ಇದನ್ನು ಮಾಡುವಂಥ ಒಂದು ಸಣ್ಣ ಒಂದು ಜನರಿಗಾದರೂ ಒಂದು ಹೆಲ್ಪನ್ನು, ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಬಡತನಕ್ಕೆ ಕಾರಣ ಏನು, ಬಡತನವನ್ನು ನಿವಾರಿಸುವ ಕಾರ್ಯಕ್ರಮಗಳು ಯಾವುದು, ಆ ಕಾರ್ಯಕ್ರಮಗಳಿಂದ ನಮಗೆ ಏನೇನು ಲಾಭ ಇದೆ ಅನ್ನೋದನ್ನು ನೋಡಿದ್ವಿ. ಈ ಎಲ್ಲ ಕಾರ್ಯಕ್ರಮಗಳು ಪ್ರಸ್ತುತವಾಗಿ ಜಾರಿಯಲ್ಲಿದ್ದರೂ ಸಹ ನಮ್ಮಲ್ಲಿ ಇನ್ನೂ ಬಡತನ ಇದೆ ಅಲ್ವಾ. ಆ ಬಡತನಕ್ಕೆ ಕಾರಣ ಏನು? ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ವಿ ನಾವು. ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದೆ. ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಾವು ಹೇಳಿದ್ವಿ ಅಲ್ವಾ. ಆದರೂ ಇನ್ನೂ ಬಡತನ ಇದೆ. ಇದಕ್ಕೆ ಕಾರಣ ಏನು? ಒಂದು ಮೌಲ್ಯಮಾಪನವನ್ನು ಮಾಡೋಣ, ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಒಂದನೇದಾಗಿ, ಇಷ್ಟೆಲ್ಲ ಇದ್ದರೂ ಸಹ ಬಡತನ ಕಡಿಮೆ ಆಗಿಲ್ಲ. ಏನು ರೀಸನ್? ಫಸ್ಟ್ ಒನ್ ಈಸ್ ನಾನ್ ಪುವರ್ ಆರ್ ಗೆಟಿಂಗ್ ದ ಬೆನಿಫಿಟ್ಸ್ ಆಫ್ ಪವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್. ಬಡವರಿಗೋಸ್ಕರ ಇರುವಂತಹ ಕಾರ್ಯಕ್ರಮದ ಲಾಭವನ್ನು ಬಡವರಲ್ಲದವರು ಪಡೀತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೂ ಬಂದಿರಬಹುದು ಹೌದಾ. ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತೇವೆ. ಭ್ರಷ್ಟಾಚಾರನೇ ಮುಖ್ಯ ಕಾರಣ ಆಗಿರ್ತದೆ. ಬಡವರಲ್ಲದವರು ಬಡವರಿಗೋಸ್ಕರ ಇರುವಂಥ ಕಾರ್ಯಕ್ರಮದ ಲಾಭಗಳನ್ನು ಪಡಿತಾ ಇರುವಂಥದ್ದು ಇಲ್ಲಿ ಒಂದು ವಿಪರ್ಯಾಸವಾಗಿದೆ. ಆದ್ದರಿಂದ ನಿಜವಾದ ಬಡವ ಯಾರಿರ್ತಾನೆ ಅವನಿಗೆ ಈ ಎಲ್ಲ ಕಾರ್ಯಕ್ರಮಗಳ ಲಾಭ ಸಿಗ್ತಾ ಇಲ್ಲ. Okay, then another one is the amount of resources allocated for poverty alleviation programs is not sufficient. ಈ ಬಡತನ ಈ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಹೇಳ್ತದೆ. ನೀವು ಕೆಲವೊಂದು ಸಲ ನೋಡಿರ್ಬೋದು, ಬಜೆಟಲ್ಲಿ ಈ ಕಾರ್ಯಕ್ರಮ ಇರ್ತದೆ. ಆ ಬಜೆಟಲ್ಲಿ ಕಾರ್ಯಕ್ರಮ ಇದ್ದಾಗ ಬ್ಯಾಂಕ್ನಲ್ಲಿ ಇಷ್ಟು % ಬಡ್ಡಿ ದರಕ್ಕೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಲೋನ್ ಕೊಡ್ತಾರೆ ಅಂತ ಇರ್ತದೆ. ನೀವು ಬ್ಯಾಂಕಿಗೆ ಹೋಗ್ತೀರಿ, ಬ್ಯಾಂಕಿಗೆ ಹೋದಾಗ ಇನ್ನೂ ಆ ಯೋಜನೆ ಅನುಷ್ಠಾನ ಆಗಿಲ್ಲ ಅಂತ ಹೇಳಿ ಉತ್ತರ ಬರ್ತದೆ ನಿಮಗೆ. ಆದರೆ ಬಜೆಟ್ ಮಂಡನೆ ಆಗಿರ್ತದೆ, ಅನುಷ್ಠಾನ ಆಗಿದೆ ಅಂತಲ್ಲಿ ಹೇಳಿರ್ತಾರೆ. ಇಲ್ಲಿ ಏನು ಸಮಸ್ಯೆ ಏನಾಗಿರ್ತದೆ ಅಂತಂದರೆ, ಯಾವುದಾದ್ರೂ ಒಂದು ಯೋಜನೆಯನ್ನು ಸರ್ಕಾರ
ಲಾಂಚ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಮೊದಲು ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಕೆಲವೊಂದು ರಾಜಕೀಯ ಕಾರಣಗಳಿಂದಾಗಿ ಸರ್ಕಾರ ಏನು ಆ ಪ್ಲ್ಯಾನ್ಗಳಿಗೆ ನೀಡುವಂತಹ ಹಣಕಾಸಿನ ನೆರವು ಬಹಳ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು ಇರ್ತದೆ ಅಲ್ವಾ. ಹಲವಾರು ಕಾರಣಗಳು, ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರ್ಬೋದು, ಅಥವಾ ಭ್ರಷ್ಟಾಚಾರ ಇರ್ಬೋದು, ಹಲವಾರು ಕಾರಣಗಳಿರ್ತದೆ. ಅಂದರೆ ಒಂದು ಪ್ರೋಗ್ರಾಮನ್ನು ಇವರು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರೋಗ್ರಾಮಿಗೆ ಬೇಕಾದಂಥ ಹಣಕಾಸಿನ ಸಂಪನ್ಮೂಲಗಳು ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಲಭ್ಯ ಆಗ್ತಾ ಇಲ್ಲ. ಇದರಿಂದ ಆ ಪ್ರೋಗ್ರಾಮ್ಗಳು ಯಶಸ್ವಿಯಾಗುವುದಕ್ಕಿಂತ ವಿಫಲವಾಗೋದೇ ಜಾಸ್ತಿ ಆಗಿರ್ತದೆ. ಓಕೆ, ಮೇನ್ಲಿ ದೀಸ್ ಪ್ರೋಗ್ರಾಮ್ಸ್ ಆರ್ ಮೇನ್ಲಿ ಡಿಪೆಂಡ್ ಆನ್ ದ ಅಫಿಷಿಯಲ್ಸ್ ಫಾರ್ ಇಟ್ಸ್ ಇಂಪ್ಲಿಮೆಂಟೇಷನ್. ಅಂದರೆ ಈ ಪ್ರೋಗ್ರಾಮ್ಸ್ ಏನು ಸರ್ಕಾರ ಲಾಂಚ್ ಮಾಡ್ತದೆ, ಆ ಎಲ್ಲ ಕಾರ್ಯಕ್ರಮಗಳು ಮುಖ್ಯವಾಗಿ ಅದರ ಅನುಷ್ಠಾನ ನಿರ್ಧರಿತವಾಗೋದೇ ಆ ಅಧಿಕಾರಿ ವರ್ಗಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತದೆ. ನೋಡಿ ಇಲ್ಲಿ ಇಲ್ಲೇನಾಗ್ತಾ ಇದೆ, ಭಾರತದಲ್ಲಿ ಕೆಲವೊಂದು ಅಧಿಕಾರಿ ವರ್ಗ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಅಧಿಕಾರಿ ವರ್ಗ ಏನಾಗ್ತದೆ, ಇಲ್ ಮೋಟಿವೇಟೆಡ್, ಇನ್ಅಡಿಕ್ವೇಟ್ಲಿ ಟ್ರೈನ್ಡ್ ಆ್ಯಂಡ್ ಕರಪ್ಷನ್ ಪ್ರೋನ್. ಅಂದರೆ ಅರ್ಥ ಏನು ಅಂತಂದರೆ, ಕೆಲವೊಬ್ಬರು, ಹೆಚ್ಚಿನ ಪಕ್ಷ ಅಂತಲೇ ಇಟ್ಕೊಳ್ಬೋದು ನಾವು, ಅಧಿಕಾರಿ ವರ್ಗ ಏನಾಗ್ತದೆ, ಇಲ್ ಮೋಟಿವೇಟೆಡ್, ಇಚ್ಛಾಶಕ್ತಿಯ ಕೊರತೆ ಅವರಲ್ಲಿ ಕಾಣಿಸ್ತಾ ಇದೆ. ಆ ಕೆಲಸವನ್ನು ಸರಿಯಾಗಿ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ. ಸರ್ಕಾರ ಹೇಗೂ ಸಂಬಳವನ್ನು ಕೊಡ್ತಾ ಇದೆ ಅಲ್ವಾ. ನೋಡಿ, ಇದು ನಮಗೆ ಪ್ರತಿನಿತ್ಯ ಪೇಪರ್ಗಳಲ್ಲಿ ಒಂದೊಂದು ಹಗರಣಗಳ ಬಗ್ಗೆ ಬರ್ತಾ ಇರ್ತದೆ. ಇಚ್ಛಾಶಕ್ತಿಯ ಕೊರತೆ, ಕರಪ್ಷನ್ ಪ್ರೋನ್, ಅಂದರೆ ಭ್ರಷ್ಟಾಚಾರ, ಪ್ರತಿಯೊಂದು ಯೋಜನೆಯಲ್ಲೂ ಭ್ರಷ್ಟಾಚಾರದ ವಾಸನೆ ಇದ್ದೇ ಇರ್ತದೆ. ಹೌದಾ. ಅನ್ಅಫಿಷಿಯಲಿ ಇಷ್ಟು ಪರ್ಸೆಂಟೇಜ್ ಜನರಿಗೆ ಕೊಡಬೇಕು ಅನ್ನೋದು ಒಂದು ಅನ್ಅಫಿಷಿಯಲಿ ನಮ್ಮ ಈ ಸಮಾಜದಲ್ಲಿ ಚಾಲ್ತಿಯಲ್ಲಿದೆ. ಯಾವುದೇ ಯೋಜನೆ ಇಲ್ಲಾದರೂ ಅನ್ಅಫಿಷಿಯಲಿ ಚಾಲ್ತಿಯಲ್ಲಿದೆ ಅಲ್ವಾ. ಅಂದರೆ ಈ ಬ್ಯಾಂಕ್ ಅಫಿಷಿಯಲ್ಸ್ ಆಗಿರ್ಬೋದು, ಈಗ ನೋಡಿ, ಬ್ಯಾಂಕ್ಗಳಿಗೆ ಹೋದಾಗ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿದಾಗ ಸರಿಯಾಗಿ ಕೊಡದೇ ಇರುವಂಥ ಉದಾಹರಣೆಗಳನ್ನ ನೀವು ಸಹ ಅನುಭವಿಸಿರ್ಬೋದು ಅಲ್ವಾ. ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಎಲ್ಲರನ್ನು ನಾವು ಇಲ್ಲಿ ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೆಚ್ಚಿನ ಪಕ್ಷ ಜನ, ಅಧಿಕಾರಿಶಾಹಿ ಜನ ಈ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸ್ತಾ ಇಲ್ಲ. ಅದರ ಜೊತೆಗೆ ಈ ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಸರ್ಕಾರ ಏನು ಕೊಟ್ಟಂತಹ ಅಲ್ಪ ಸ್ವಲ್ಪ ಸಂಪನ್ಮೂಲಗಳು ಸಹ ವೇಸ್ಟ್ ಆಗಿ ಹೋಗ್ತಾ ಇವೆ ಇದರಿಂದ ಅಲ್ವಾ. ಆ ಸಂಪನ್ಮೂಲಗಳು ಅದು ಅಪವ್ಯಯ ಆಗ್ತಾ ಇವೆ. ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದರೆ, ಲ್ಯಾಕ್ ಆಫ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಪುವರ್ ಇನ್ ಪವರ್ಟಿ ಎಲಿವಿಯೇಷನ್ ಪ್ರೋಗ್ರಾಮ್ಸ್. ನೋಡಿ, ಈ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಯಾರಿಗೋಸ್ಕರ ಇದ್ದಾವೆ? ಬಡವರಿಗೋಸ್ಕರ, ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ. ಆದರೆ ಇಲ್ಲಿ ಏನಾಗ್ತಾ ಇದೆ, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಬಡವರಿಗೋಸ್ಕರ ಇರೋದೇನೋ ನಿಜ, ಆದರೆ ಬಡವರು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ. ಯಾಕಂದರೆ ಕೆಲವರಿಗೆ ಯೋಜನೆಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಕೆಲವರು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಮಯ ತಗೊಳ್ತದೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಹೋಗೋದೇ ಇಲ್ಲ. ಅಂದರೆ ಅವರಿಗೆ ಆ ಯೋಜನೆಗಳ ಬಗ್ಗೆ ವಿಶ್ವಾಸ ಇರೋದಿಲ್ಲ. ಹೌದಲ್ಲ. ಬಡವ ಜನರು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾನೇ ಇಲ್ಲ. ಇದು ನಮ್ಮ ಸಮೀಕ್ಷೆಯಲ್ಲಿ ತಿಳಿದು ಬಂದಂಥ ಒಂದು ವಿಷಯ ಆಗಿರ್ತದೆ ಅಲ್ವಾ. ಈಗ ಅದಕ್ಕೆ ಕೆಲವೊಂದು ಅಧಿಕಾರಿಶಾಹಿಗಳ ದುರ್ವರ್ತನೆಯೂ ಕಾರಣ ಆಗಿರ್ಬೋದು. ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಅಂದರೆ ಹಲವಾರು ಸಹ ಕಚೇರಿಗೆ ಅಲ್ದಾಡಬೇಕಾಗ್ತದೆ. ಆ ಹಲವಾರು ಸಲ ಕಚೇರಿಗೆ ಅಲ್ಲದಾಡುವಂತಹ ಸಂದರ್ಭಗಳಲ್ಲಿ ಒಂದು ದಿನ ಹೋದರೆ ಒಂದು ಡಾಕ್ಯುಮೆಂಟ್ಗೆ ಹೋದರೆ ಒಂದು ದಿನ ಆಗೋಯ್ತು, ಒಂದು 4-5 ದಿನ ಇದೇ ರೀತಿಯಾಗಿ ಹೋಯಿತು ಅಂದರೆ 4 ದಿನದ ಕೂಲಿ ಅವನಿಗೆ ಮಿಸ್ ಆಗ್ತಾ ಇದೆ. ಅದಕ್ಕೋಸ್ಕರನೂ ಸಹ ಇಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ ಅಂತ ಹೇಳ್ಕೊಂಡು ನಮಗೆ ಒಂದು ಅಧ್ಯಯನ ವರದಿಯನ್ನು ನೀಡ್ತದೆ. ಆದರೂ ಏನೇ ಹೇಳಿ ಬಡವರಿಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಆದರೆ ಆ ಬಡವರು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ. ಇದರ ಪ್ರಯೋಜನವನ್ನು ಬೇರೆಯವರೇ ಪಡ್ಕೊಳ್ತಾ ಇದ್ದಾರೆ. ಮಕ್ಕಳೇ, ಈ ಚಾಪ್ಟರ್ ಏನಿದೆ ಅಲ್ವಾ, ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಓಕೆ, ಈ ಚಾಪ್ಟ್ರಲ್ಲಿ ಪ್ರತಿ ವರ್ಷ ಅರ್ಧವಾರ್ಷಿಕ ಪರೀಕ್ಷೆ ಇರ್ಬೋದು, ವಾರ್ಷಿಕ ಪರೀಕ್ಷೆ ಇರ್ಬೋದು, ಅದರಲ್ಲಿ ಪ್ರತಿ ವರ್ಷ 9ರಿಂದ 10 ಮಾರ್ಕ್ಸ್ನ ಕ್ವಶನ್ಸ್ ಅಂತೂ ಬಂದೇ ಬರ್ತಾ ಇದೆ. ಆದ್ದರಿಂದ ಈ ಚಾಪ್ಟ್ರಿಗೆ ಬಹಳ ಮಹತ್ವವನ್ನು ಕೊಡಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಡತನ ಅಂದ್ರೇನು ಅಂತ ಬರ್ತದೆ. ತಲಾ 1 ಅಥವಾ 2 ಮಾರ್ಕ್ಸ್ಗಳಿಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಬರ್ತದೆ. ಬಡವರ ಲಕ್ಷಣಗಳು ಯಾವುದು ಅಂತ ಬರ್ತದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪುವರೆಸ್ಟ್ ಹೌಸ್ ಹೋಲ್ಡ್, ಹೆಡ್ ಕೌಂಟ್ ರೇಷಿಯೋ, ತಲಾ ಎಣಿಕೆ ಅನುಪಾತ ಅಂದ್ರೇನು ಅಂತ ಬರ್ತದೆ. ಕಾಸಸ್ ಆಫ್ ಪವರ್ಟಿ, ಲಾಂಗ್ ಎಸ್ಸೆ ಟೈಪ್ ಕ್ವಶನ್ಸ್ಗೆ ಬರ್ತದೆ. ಕಾಸಸ್ ಆಫ್ ಪವರ್ಟಿ ಆ್ಯಂಡ್ ಅನದರ್ ಒನ್ ಈಸ್ ಪವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಇಟ್ಸ್ ಅಸೆಸ್ಮೆಂಟ್.
ಬಡತನ ನಿವಾರಣೆ ಮಾಡುವಂಥ ಕಾರ್ಯಕ್ರಮಗಳು ಅದರ ಬಗ್ಗೆ ಬರ್ತದೆ. ಅದರ ಜೊತೆಗೆ ನಿವಾರಣೆ ಮಾಡುವಂಥ ಕಾರ್ಯಕ್ರಮಗಳ ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನ ಮಾಡಿ ಅಂತ ಬರ್ತದೆ. ಅದರ ಮೇಲೆ ಇನ್ನೊಂದು ಕ್ವಶನ್ ಬರ್ತಾ ಇತ್ತು, ಬಡತನಕ್ಕೆ ನಿಮ್ಮ ಸಲಹೆಗಳೇನು ಅನ್ನುವಂಥದ್ದು. ಆದ್ದರಿಂದ ದಯವಿಟ್ಟು ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಹಾಗೆ ಲೈಫ್ನ ದೃಷ್ಟಿಯಿಂದಲೂ ಸಹ ನೀವು ಈ ಬಡತನ ಅನ್ನುವಂಥ ಚಾಪ್ಟರ್ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಧನ್ಯವಾದಗಳು.